ಎಲ್ರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ಈಗ ಆಲ್ರೆಡಿ ನಾವು ಡಿಫ್ರೆನ್ಷಿಯಬಿಲಿಟಿ ಅಂತಕ್ಕಂಥ ಚಾಪ್ಟರ್ನಲ್ಲಿ ನಿಮಗೆ ಚೈನ್ ರೂಲ್ ಮೇಲೆ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡಿದ್ವಿ. ಹಾಗೂ ಆ ಡಿಫ್ರೆನ್ಷಿಯಬಿಲಿಟಿಯಲ್ಲಿ ಬರ್ತಕ್ಕಂಥ ಫಾರ್ಮುಲಾ ಆಗಿರ್ಬೋದು ಅವನ್ನ ನೋಡ್ತಾ ಹೋಗಿದ್ವಿ. ಈಗ ಅದರ ಕಂಟಿನ್ಯೂ ಪಾರ್ಟಾಗಿ ಡಿಫ್ರೆನ್ಷಿಯಬಿಲಿಟಿ ಅನ್ನೋ ಚಾಪ್ಟ್ರಲ್ಲಿ ನೆಕ್ಸ್ಟ್ ನಮಗೆ ಬರ್ತಕ್ಕಂಥದ್ದು ಡೆರಿವೇಟಿವ್ಸ್ ಆಫ್ ಫಂಕ್ಷನ್ಸ್ ಇನ್ ಇಂಪ್ಲಿಸಿಟ್ ಫಾರಮ್ ಅಂತ ಹೇಳ್ಬಿಟ್ಟು, ಈ ಇಂಪ್ಲಿಸಿಟ್ ಫಾರಮ್ ಆಫ್ ಎ ಫಂಕ್ಷನ್ಸ್ ಅಂದರೆ ಯಾವ ರೀತಿ ಇರುತ್ತೆ ಮತ್ತು ಎಕ್ಸ್ಪ್ಲಿಸಿಟ್ ಫಂಕ್ಷನ್ಸ್ ಅಂದರೆ ಯಾವ ರೀತಿ ಇರುತ್ತೆ ಅಂದರೆ ಲಾಸ್ಟ್ ಕ್ಲಾಸಲ್ಲಿ ಆಲ್ರೆಡಿ ಒಂದು ಸ್ವಲ್ಪ ಡಿಸ್ಕಸ್ ಮಾಡಿದ್ವಿ. ಈಗ ಇನ್ನೊಂದು ಸರಿ ಅದರ ಪಾರ್ಟ್ ಕಂಟಿನ್ಯೂ ಮಾಡೋದ್ರಿಂದ ಇನ್ನೊಂದು ಸರಿ ನೋಡ್ತಾ ಹೋಗೋಣ. ಎಕ್ಸ್ಪ್ಲಿಸಿಟ್ ಫಂಕ್ಷನ್ಸ್ ಅಂದರೆ ಇಫ್ ವೈ ಈಸ್ ಎಕ್ಸ್ಪ್ರೆಸ್ಡ್ ಎಂಟೈರ್ಲಿ ಇನ್ ಟರ್ಮ್ಸ್ ಆಫ್ ಎಕ್ಸ್, then we say that y is an explicit functions of x. ಫಾರ್ ಎಕ್ಸಾಂಪಲ್, ಇದುವರೆಗೂ ನಾವೆಲ್ಲ ಸಾಲ್ವ್ ಮಾಡಿರ್ತಕ್ಕಂಥದ್ದು ಎಕ್ಸ್ಪ್ಲಿಸಿಟ್ ಫಂಕ್ಷನ್ಸೇ. ಅವು ಯಾವ ಥರ ಇರುತ್ತೆ ಅಂದರೆ y is equal to sin x, y is equal to e power x, y is equal to x square plus x plus 1 ಎಕ್ಸೆಟ್ರಾ. ಅಂದರೆ ನಿಮಗೆ ಇಲ್ಲಿ ಒಂದು ಅರ್ಥ ಆಗುತ್ತೆ ನೋಡಿ. y is equal to ಅಂದರೆ ವೈನ ಇನ್ ಟರ್ಮ್ಸ್ ಆಫ್ ಎಲ್ಲ ಎಕ್ಸ್ ಫಂಕ್ಷನ್ಸಲ್ಲೇ ನಾವು ಎಕ್ಸ್ಪ್ರೆಸ್ ಮಾಡಿರಬೇಕು. ಹಾಗಿದ್ದರೆ ಆ ಫಂಕ್ಷನ್ಸ್ನ ನಾವೇನಂತ ಹೇಳ್ತೀವಿ? ಎಕ್ಸ್ಪ್ಲಿಸಿಟ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಬಟ್ ಅದೇ ಇಂಪ್ಲಿಸಿಟ್ ಫಂಕ್ಷನ್ಸ್ ಅಂದರೆ ಏನು ಅಂದರೆ ಇಲ್ಲಿ ಇಫ್ ಹೇಳ್ತಾ ಇದ್ದಾನೆ, ಇಫ್ ವೈ ಈಸ್ ರಿಲೇಟೆಡ್ ಟು ಎಕ್ಸ್ ಬಟ್ ಕೆನಾಟ್ ಬಿ ಕನ್ವೀನಿಯೆಂಟ್ಲಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಬಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ ಎಫ್ ಆಫ್ ಎಕ್ಸ್ ಕಾಮ ವೈ ಈಸ್ ಈಕ್ವಲ್ ಟು 0. ಎಫ್ ಆಫ್ ಎಫ್ ಎಕ್ಸ್ ಕಾಮ ವೈ ಈಸ್ ಈಕ್ವಲ್ ಟು 0 ಫಾರಮಲ್ಲಿ ಇರಬೇಕು. ದೆನ್ ವಿ ಸೇ ದ್ಯಾಟ್ ವೈ ಈಸ್ ಆ್ಯನ್ ಇಂಪ್ಲಿಸಿಟ್ ಫಂಕ್ಷನ್ಸ್ ಆಫ್ ಎಕ್ಸ್ ಅಂತ ಹೇಳ್ತಾನೆ. ಈ ರೀತಿ ಫಂಕ್ಷನ್ಸ್ ಬಂದಾಗ ನಾವು ಡಿಫ್ರೆನ್ಷಿಯೇಟ್ ಮಾಡಿ ಡೆರಿವೇಟಿವ್ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಈ ಡೆರಿವೇಟಿವ್ ಆಫ್ ಇಂಪ್ಲಿಸಿಟ್ ಫಂಕ್ಷನ್ಸಲ್ಲಿ ಕಂಪಲ್ಸರಿ ಒಂದು 2 ಮಾರ್ಕ್ಸ್ ಕ್ವಶನ್ಸ್ ಎಕ್ಸಾಮಿಗೆ ನಿಮಗೆ ಅಪಿಯರ್ ಆಗ್ತಾ ಹೋಗುತ್ತೆ. ಈ ಇಂಪ್ಲಿಸಿಟ್ ಫಂಕ್ಷನ್ಸ್ ಯಾವ ಫಾರಮಲ್ಲಿ ಇರುತ್ತೆ ಅಂದರೆ ಎಕ್ಸು ಮತ್ತು ವೈ ಎರಡೂ ಜೊತೆಗೆ ಇರುತ್ತೆ. ಇಲ್ಲಿ ಸ್ವಲ್ಪ ಡಿಫ್ರೆನ್ಷಿಯಬಿಲಿಟಿ ಏನಾಗ್ತಾ ಹೋಗುತ್ತೆ ನಿಮಗೆ ಅಂದರೆ ಡಿಫ್ರೆನ್ಸ್ ಅನಿಸ್ತಾ ಹೋಗುತ್ತೆ. ಬಟ್ ಅದು ನಾವು ಹೆಂಗೆ ವರ್ಕ್ ಮಾಡಬೇಕು ಅನ್ನೋದಕ್ಕೆ ನಾವಿಲ್ಲೊಂದು ವರ್ಕಿಂಗ್ ರೂಲ್ ಇದೆ, ಅದನ್ನ ಹೇಳ್ತಾ ಹೋಗ್ತಾ ಇದ್ದೀವಿ ನೋಡಿ. ಇಲ್ಲಿ ಈ ವರ್ಕಿಂಗ್ ರೂಲ್ ಏನು ಹೇಳುತ್ತೆ ಅಂದರೆ ಡಿಫ್ರೆನ್ಷಿಯೇಟ್ ಈಚ್ ಟರ್ಮ್ ಆಫ್ ಎಫ್ ಆಫ್ ಎಕ್ಸ್ ಕಾಮ ವೈ ಈಸ್ ಈಕ್ವಲ್ ಟು 0 ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅಂದರೆ ಕೊಟ್ಟಿರ್ತಕ್ಕಂಥ ಇಂಪ್ಲಿಸಿಟ್ ಫಂಕ್ಷನ್ಸ್ನ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಫಸ್ಟ್ ರೂಲ್ ಅದು. ಸೆಕೆಂಡ್ ರೂಲ್ ಏನು ಹೇಳುತ್ತೆ, ಕಲೆಕ್ಟ್ ದ ಟರ್ಮ್ಸ್ ಕಂಟೈನಿಂಗ್ ಡಿ ವೈ ಬೈ ಡಿ ಎಕ್ಸ್ ಆನ್ ಒನ್ ಸೈಡ್. ಅಂದರೆ ನಾವು ಡಿಫ್ರೆನ್ಷಿಯೇಟ್ ಮಾಡಿರೋ ಟರ್ಮ್ ಥ್ರೂಔಟ್ ದಿ ಈಕ್ವೇಷನ್ಸಲ್ಲಿ ಡಿ ವೈ ಬೈ ಡಿ ಎಕ್ಸ್ ಇರುತ್ತೆ, ಅದನ್ನು ಐದರ್ ಲೆಫ್ಟ್ ಸೈಡ್ ಆರ್ ರೈಟ್ ಸೈಡಲ್ಲಿ ಒಂದು ಸೈಡ್ ಬರೋ ರೀತಿ ಬರ್ಕೋಬೇಕು ಅಂತ ಹೇಳ್ತಾನೆ. ದ ಟರ್ಮ್ಸ್ ನಾಟ್ ಇನ್ವಾಲ್ವಿಂಗ್ ಡಿ ವೈ ಬೈ ಡಿ ಎಕ್ಸ್ ಆನ್ ದ ಅದರ್ ಸೈಡ್. ಅಂದರೆ ಒಂದು ಸೈಡ್ ಇರಬೇಕು, ಎರಡೂ ಸೈಡ್ ಇರಬಾರ್ದು ಅಂತ ಅರ್ಥ. ಆಮೇಲೆ ಹೇಳ್ತಾ ಹೋಗ್ತಾನೆ ಥರ್ಡ್ ರೂಲು, ಎಕ್ಸ್ಪ್ರೆಸ್ ಡಿ ವೈ ಬೈ ಡಿ ಎಕ್ಸ್ ಆ್ಯಸ್ ಎ ಫಂಕ್ಷನ್ಸ್ ಆಫ್ ಎಕ್ಸ್ ಆರ್ ವೈ ಆರ್ ಬೋತ್. ಅಂದರೆ ಇಲ್ಲಿ ಹೇಳ್ತಾನೆ ಡಿ ವೈ ಬೈ ಡಿ ಎಕ್ಸ್ ಅಂತಕ್ಕಂಥದ್ದು ಫಂಕ್ಷನ್ಸ್ನ ಎಕ್ಸ್ಪ್ರೆಸ್ ಮಾಡ್ತೀವಿ. ಅದರಲ್ಲಿ ಎಕ್ಸ್ ಇರ್ಬೋದು, ವೈ ಇರ್ಬೋದು, ಅಥವಾ ಎಕ್ಸ್ ವೈ ಎರಡೂ ಇರ್ಬೋದು, ನೋ ಪ್ರಾಬ್ಲಮ್. ಸೊ ಹಾಗಿದ್ರೆ ಅದನ್ನು ನಾವು ಇಂಪ್ಲಿಸಿಟ್ ಫಂಕ್ಷನ್ಸ್ನ ಡೆರಿವೇಟಿವ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಈ ಇಂಪ್ಲಿಸಿಟ್ ಡೆರಿವೇಟಿವ್ಸ್ ಫಂಕ್ಷನ್ಸ್ನ ನಿಮಗೆ ಡೆರಿವೇಟಿವ್ಸ್ನ ಸಾಲ್ವ್ ಮಾಡೋದಕ್ಕೆ ಪ್ರಾಬ್ಲಮ್ಸ್ ಇದ್ದಾವೆ, ನೋಡ್ತಾ ಹೋಗಿ. ಇವು 1 ಮಾರ್ಕ್ಸ್ ಕ್ವಶನ್ಸು, ಸಮ್ಟೈಮ್ಸ್ ಇವನು 2 ಮಾರ್ಕ್ಸಿಗೂ ಕೇಳ್ತಾರೆ ಅಥವಾ 1 ಮಾರ್ಕ್ಸಿಗೂ ಕೇಳ್ತಾರೆ, ನೋ ಪ್ರಾಬ್ಲಮ್. ನಿಮಗೆ ಈಸಿಯಾಗಿರುತ್ತೆ, ಅರ್ಥ ಆಗ್ತಾ ಹೋಗುತ್ತೆ. ಒಂದು ಇಲ್ಲಿ ಚೇಂಜಸ್ ಇದುವರೆಗೂ ಡಿಫ್ರೆನ್ಷಿಯೇಟ್ ಮಾಡಿರೋದಕ್ಕೂ ಇಲ್ಲಿ ಮಾಡೋದಕ್ಕೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ, ನೋಡ್ತಾ ಹೋಗಿ. ಕ್ವಶನ್ ನಂಬರ್ 1 ಮಾರ್ಕ್ಸ್ ಕ್ವಶನ್ಸ್ ನೋಡ್ತಾ ಹೋಗಿ. ಇಫ್ 2x ಪ್ಲಸ್ 3y ಇಸ್ ಈಕ್ವಲ್ ಟು ಸೈನ್ ಎಕ್ಸ್, ಫೈಂಡ್ ಡಿ ವೈ ಬೈ ಡಿ ಎಕ್ಸ್ ಅಂತ ಇದೆ. ಏನಿದೆ ನೋಡಿ, ಇಫ್ 2x ಪ್ಲಸ್ 3y ಇಸ್ ಈಕ್ವಲ್ ಟು ಸೈನ್ 2x ಪ್ಲಸ್ 3y ಇಸ್ ಈಕ್ವಲ್ ಟು ಸೈನ್ ಎಕ್ಸ್, ಫೈಂಡ್ ಡಿ ವೈ ಬೈ ಡಿ ಎಕ್ಸ್. ಓಕೆ, ಇದರಲ್ಲಿ ಕೊಟ್ಟಿರ್ತಕ್ಕಂಥ ಫಂಕ್ಷನ್ಸಲ್ಲಿ ಎಕ್ಸು ಇದೆ, ವೈಯು ಇದೆ ಅಲ್ವಾ. ಸೊ ಹಾಗಿದ್ರೆ ಈ ಫಂಕ್ಷನ್ಸು ಎಂಥ ಫಂಕ್ಷನ್ಸ್? ಇದು ಇಂಪ್ಲಿಸಿಟ್ ಫಂಕ್ಷನ್ಸ್ ಆಗಿರುತ್ತೆ. ಈ ಇಂಪ್ಲಿಸಿಟ್ ಫಂಕ್ಷನ್ಸ್ನ ಕೊಟ್ಟಿದ್ದಾರೆ, ಇದರಲ್ಲಿ ನಾವೇನು ಫೈಂಡ್ ಔಟ್ ಮಾಡಬೇಕು? ಡಿ ವೈ ಬೈ ಡಿ ಎಕ್ಸ್. ನಿಮಗೆ ಗೊತ್ತು ಎಕ್ಸ್ಪ್ಲಿಸಿಟ್ ಫಂಕ್ಷನ್ಸ್ ಅಂದರೆ ಹೆಂಗೆ ಕೊಟ್ಟಿದ್ರು ಇದುವರೆಗೂ? ವೈ ಈಸ್ ಈಕ್ವಲ್ ಟು ಇನ್ ಟರ್ಮ್ಸ್ ಆಫ್ ಎಕ್ಸಲ್ಲೇ ಎಕ್ಸ್ಪ್ರೆಸ್ ಮಾಡಿರೋ ಥ್ರೂಔಟ್ ದಿ ಫಂಕ್ಷನ್ಸ್ನ. ಬಟ್ ಇಲ್ಲಿ 2x ಪ್ಲಸ್ 3y ಈಸ್ ಈಕ್ವಲ್ ಟು ಸೈನ್ ಎಕ್ಸ್. ಬಟ್ ನಾವು ಇದನ್ನ ಎಕ್ಸ್ಪ್ರೆಸ್ ಮಾಡ್ಕೋಬೋದು, ಕೆನಾಟ್ ಬಿ ಕನ್ವೀನಿಯೆಂಟ್ಲಿ ಎಕ್ಸ್ಪ್ರೆಸ್ಡ್ ಅಂತ ಆಲ್ರೆಡಿ ಡೆಫಿನೇಷನ್ಸಲ್ಲಿ ನಾವು ಹೇಳಿದ್ದೀವಿ ನಿಮಗೆ. ಸೊ ಹಾಗಾದರೆ ಇದನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡಿ ಡಿ ವೈ ಬೈ ಡಿ ಎಕ್ಸ್ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಗಿವನ್ ಈಕ್ವೇಷನ್ ಬರ್ಕೋಬೇಕು. ಇದರಲ್ಲಿ ಏನಂತ ಇದೆ ನೋಡಿ, 2x ಪ್ಲಸ್ 3y ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಹಂಗೆ ಇದೆ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ
ಟು ಈಸ್ ಕಾನ್ಸ್ಟೆಂಟ್, ಫಸ್ಟ್ಗೆ ಈಕ್ವೇಷನ್ಸಲ್ಲಿ ನೋಡ್ತಾ ಹೋಗಿ, ಟು ಕಾನ್ಸ್ಟೆಂಟ್ ಹಾಗೆ ಇರುತ್ತೆ. ಎಕ್ಸ್ನ ಡಿಫ್ರೆನ್ಷಿಯೇಟ್ 1 ಆಗಿರುತ್ತೆ, ಅಲ್ಲಿ 2 × 1 ಬರೆಯೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ 2 ಅಂತ ಅಷ್ಟೇ ಬರ್ತೀವಿ. ಪ್ಲಸ್ 3 ಈಸ್ ಕಾನ್ಸ್ಟೆಂಟ್ ಹಾಗೆ ಇರುತ್ತೆ. ವೈನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಈಗ ಆಲ್ರೆಡಿ ಗೊತ್ತೇನಾಗುತ್ತೆ. ವೈನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ dy/dx ಆಗುತ್ತೆ. ಆರ್ ನಥಿಂಗ್ ಬಟ್ ಅದನ್ನ ಡಿನೋಟ್ ಮಾಡೋದು y' ಅಂತ ಡಿನೋಟ್ ಮಾಡ್ತೀವಿ. ಈಸ್ ಈಕ್ವಲ್ ಟು ಸೈನ್ ಎಕ್ಸ್ನ ಡೆರಿವೇಟಿವ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಕಾಸ್ ಎಕ್ಸ್, ಅಲ್ಲಿಗೆ ಏನಾಯ್ತದು ಕಾಸ್ ಎಕ್ಸ್ ಆಯಿತು. ನೆಕ್ಸ್ಟ್ ರೂಲಲ್ಲಿ ಹೇಳಿದ್ವಿ ನಾವು ಡಿಫ್ರೆನ್ಷಿಯೇಟ್ ಫೈಂಡ್ ಔಟ್ ಮಾಡೋಕ್ಕೆ ಏನಂತ, y' ಅನ್ನೋದನ್ನ ಒನ್ ಟರ್ಮ್ ತೊಗೋಬೇಕು ಅಂತ. ಹಾಗಾದರೆ 2 + 3y' ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ಆಗಿದೆ. ಪ್ಲಸ್ 2ನ ನಾವು ಆ ಕಡೆಗೆ ಶಿಫ್ಟ್ ಮಾಡಿದರೆ ರೈಟ್ ಸೈಡಿಗೆ, ದಟ್ ಈಸ್ -2 ಆಗುತ್ತೆ. ಅಲ್ಲಿ ಕಾಸ್ ಎಕ್ಸ್ -2, 3 × y' ಹಾಗೇ ಇರುತ್ತೆ. 3ನ ನಾವು ರೈಟ್ ಸೈಡಿಗೆ ಶಿಫ್ಟ್ ಮಾಡಿದಾಗ ಇಂಟು ಇರೋದ್ರಿಂದ ಆ 3 ಟರ್ಮು ಡಿನಾಮಿನೇಟ್ರಿಗೆ ಬರುತ್ತೆ. ಅಲ್ಲಿಗೆ y' ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ -2 / 3 ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಇದೇ ಥರ ಇದೆ. ಇಫ್ 2x + 3y ಈಸ್ ಈಕ್ವಲ್ ಟು ಸೈನ್ y, 2x + 3y ಈಸ್ ಈಕ್ವಲ್ ಟು ಸೈನ್ y, ಫೈಂಡ್ dy/dx. ನೋಡಿ, ಇದು ಜುಲೈ 2017 2 ಮಾರ್ಕ್ಸ್ ಕ್ವಶನ್ಸ್. ಇದು 2 ಮಾರ್ಕ್ಸ್, 1 ಮಾರ್ಕ್ ಅಂತ ಅಲ್ಲಿ ನಾವು ಮೆನ್ಷನ್ ಮಾಡಿವಿ, ಬಟ್ ಇದನ್ನ ಹೇಳಿದ್ವಿ ನಾವು ಮೊದಲೇ 1 ಮಾರ್ಕ್ 2 ಮಾರ್ಕ್ಸಿಗೆ ಎಷ್ಟು ಮಾರ್ಕ್ಸಿಗಾದರೂ ಕೇಳ್ಬೋದು, 1 ಆರ್ 2 ಅಷ್ಟೇ. ಓಕೆ, ಹಾಗಾದರೆ ಇದರಲ್ಲೂ ಕೂಡ dy/dx ಬೇಕು. ಸೇಮ್ ಪ್ರೊಸೀಜರು, ಒಂದು ಸಣ್ಣ ಚೇಂಜಸ್ ಇರುತ್ತೆ. ಇದನ್ನು ಇಲ್ಲಿಂದ ನೀವು ಫಾಲೋ ಮಾಡ್ತಾ ಹೋಗ್ಬೇಕಾಗತ್ತೆ. 2x ಇದೆ, 2xನ ಡಿಫ್ರೆನ್ಷಿಯೇಟ್ ನಮಗೆ ಗೊತ್ತು. ಸೊಲ್ಯೂಷನ್ ಪಾರ್ಟ್ ನೋಡ್ತಾ ಹೋಗಿ, 2xನ ಡಿಫ್ರೆನ್ಷಿಯೇಟ್ 2 ಆಗುತ್ತೆ, ಎಕ್ಸ್ನ ಡಿಫ್ರೆನ್ಷಿಯೇಟ್ 1 ಬರೆಯಲ್ಲ. ಓಕೆ, ನೆಕ್ಸ್ಟ್ ಅದೇ ರೀತಿ ಅಲ್ಲಿ ಪ್ಲಸ್ 3 ಇದೆ, 3 ಕಾನ್ಸ್ಟೆಂಟ್ ಹಾಗೆ ಇರುತ್ತೆ. ವೈನ ಡಿಫ್ರೆನ್ಷಿಯೇಟ್ y' ಆಗುತ್ತೆ. ಈಸ್ ಈಕ್ವಲ್ ಟು, ಇಲ್ಲಿ ನಿಮಗೆ ಸ್ವಲ್ಪ ಈಗ ಹೊಸ್ದನ್ಸೋದು, ಇದುವರೆಗೂ ಯಾಕೆ ಅಂದರೆ ನೀವು ಸೈನ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಕಾಸ್ ಎಕ್ಸ್ ಆಗೋದು, ಬಟ್ ಇಲ್ಲಿ ಸೈನ್ ವೈ ಇದೆ. ಸೊ ಹಾಗಾದರೆ ಇಲ್ಲಿ ಸೈನ್ ವೈನ ನಾವು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಏನು ಮಾಡ್ತಾಯಿದ್ದೀವಿ, ಎಕ್ಸ್ ಮಾಡ್ತಾ ಇರೋದ್ರಿಂದ ಸೈನ್ ವೈನ ಡಿಫ್ರೆನ್ಷಿಯೇಟ್ ಕಾಸ್ ವೈ ಅಂತ ಗೊತ್ತು. ಬಟ್ ಅಲ್ಲಿ ಎಕ್ಸ್ ಇದ್ದು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದರೆ ಅಂಡರ್ ದಿ ಮನ್ಸಲ್ಲಿ dx/dx ಅಂತ ಹೇಳ್ಬಿಟ್ಟು ನಮಗೇನಾಗೋದು ಕ್ಯಾನ್ಸಲ್ ಆಗೋದು. ಬಟ್ ಇಲ್ಲೇನಾಯಿತು, ಫಂಕ್ಷನ್ಸು ವೈ ಇದೆ, ನಾವು ಡಿಫ್ರೆನ್ಷಿಯೇಟ್ ಮಾಡ್ತಾ ಇರೋದು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಗಿರೋದ್ರಿಂದ ಚೈನ್ ರೂಲ್ ಅಪ್ಲೈ ಆಗುತ್ತೆ. ಇಂಟು dy/dx ಆರ್ y' ಆಗುತ್ತೆ. ಬಹುಶಃ ಇದು ಅರ್ಥ ಆಯಿತು ಅನಿಸುತ್ತೆ. ಇನ್ನೊಂದು ಸರಿ ಬಹುಶಃ ನೋಡಿ, ಇದೊಂದೇ ಪಾರ್ಟ್ ನಿಮಗೆ ಕನ್ಫ್ಯೂಸ್ ಆಗೋದು. ಈ ಥರದ ಪಾರ್ಟ್ ನಿಮಗೆ ರಿಯಲೈಸ್ ಆಗಿ ಅರ್ಥ ಆಯಿತು ಅಂದರೆ ನೆಕ್ಸ್ಟ್ ಎಲ್ಲ ಕಂಟಿನ್ಯೂ ಆಗುತ್ತೆ. ಚೈನ್ ರೂಲ್ ಅಂತ ಈಗ ಆಲ್ರೆಡಿ ಲಾಸ್ಟ್ ಕ್ಲಾಸಸ್ಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಇನ್ನೊಂದು ಸರಿ ನೋಡ್ತಾ ಹೋಗಿ, ಸೈನ್ ವೈ ಇದೆ, ಸೈನ್ ವೈನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ವೈ ಆದರೆ ಸೈನ್ ವೈನ ಡಿಫ್ರೆನ್ಷಿಯೇಟ್ ಕಾಸ್ ವೈ ಇಂಟು dy/dy ಕ್ಯಾನ್ಸಲ್ ಆಗ್ಬಿಡೋದು. ಬಟ್ ಇಲ್ಲೇನಾಗಿದೆ, ಸೈನ್ ವೈ ಇದೆ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡ್ತಾಯಿದ್ವಿ ನಾವು. ಸೊ ಹಾಗಾಗಿ ಸೈನ್ ವೈನ ಡಿಫ್ರೆನ್ಷಿಯೇಟ್ ಕಾಸ್ ವೈ, ಅಲ್ಲಿಗೆ ಸೈನ್ ರಿಮೂವ್ ಆಯಿತು. ಚೈನ್ ರೂಲಲ್ಲಿ ಹಂಗೆ ಅಲ್ವಾ ಮಾಡೋದು ನಾವು. ಸೈನ್ ವೈನ ಡಿಫ್ರೆನ್ಷಿಯೇಟ್ ಅಂದರೆ ಕಾಸ್ ಅಂತ ಬರಿತೀವಿ, ಅಲ್ಲಿ ವೈ ಇರೋ ಜಾಗದಲ್ಲಿ ಎಕ್ಸ್ ಇರೋ ಜಾಗದಲ್ಲಿ ವೈ ಇದೆ, ವೈ ಬರೆದ್ವಿ. ಓಕೆ, ಇಂಟು ಅಲ್ಲಿಗೆ ಏನಾಗುತ್ತೆ, ಸೈನ್ ರಿಮೂವ್ ಆದಮೇಲೆ ವೈ ಉಳಿಯುತ್ತೆ. ವೈನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನಾಗುತ್ತೆ, ಅದು y' ಆಗುತ್ತೆ ಅಥವಾ dy/dx ಆಗುತ್ತೆ. ಅದೇ ನಿಮಗೆ ಸರ್ ಇದೇ ಪ್ರಾಬ್ಲಮ್ಸಲ್ಲಿ ಮೇಲೆ ನೋಡ್ತಾ ಬನ್ನಿ, ಫಸ್ಟ್ನೇ ಪ್ರಾಬ್ಲಮ್ಸಲ್ಲಿ ಮತ್ತು ಸೈನ್ ಎಕ್ಸ್ ಇತ್ತಲ್ವಾ, ಅದರದ್ದು ಡಿಫ್ರೆನ್ಷಿಯೇಟ್ ಏನು ಮಾಡಿದ್ವಿ ಫಸ್ಟ್ನೇ ಪ್ರಾಬ್ಲಮ್ಸಲ್ಲಿ ಸೊಲ್ಯೂಷನ್ಸಲ್ಲಿ ನೋಡ್ತಾ ಹೋಗಿ, ಸೈನ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಕಾಸ್ ಎಕ್ಸ್ ಅಂತ ಬರ್ದ್ವಿ. ಹೌದು ತಾನೆ. ಅಲ್ಲಿ ಯಾಕೆ ಹಂಗೆ ಕಾಸ್ ಎಕ್ಸ್ ಅಂತ ಬರ್ದ್ವಿ ಅಂದರೆ ಸೈನ್ ಇದೆ, ಎಕ್ಸ್ ಇದೆ, ಅಲ್ಲಿ ಫಂಕ್ಷನ್ಸು ಇನ್ ಟರ್ಮ್ಸ್ ಆಫ್ ಸೈನ್ ಆಂಗಲ್ ಇರೋದಲ್ಲಿ ಎಕ್ಸ್. ಸೊ ಹಾಗಾದರೆ ಸೈನ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಕಾಸ್ ಎಕ್ಸ್ ಆಯಿತು. ನೀನು ಎಕ್ಸ್ ಇದೆ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ವ್ಯಾಲ್ಯೂ 1 ಆಗುತ್ತೆ, ಇಂಟು 1 ಅಂತ ಬರೆಯಲ್ಲ ಅಷ್ಟೇ ನಾವು. ಬಟ್ ಇಲ್ಲಿ ವೈ ಇದ್ದು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ನಾವು ಎಕ್ಸ್ ಮಾಡಿದಾಗ ಇಂಟು ಚೈನ್ ರೂಲ್ ಅಪ್ಲೈ ಮಾಡಬೇಕು. ಇಲ್ಲಿಂದ ಇತ್ಲಾಗೆ ಈ ಪ್ರೋಸೆಸ್ನ ನೀವು ಕಂಟಿನ್ಯೂ ಮಾಡಬೇಕು. ಇದರಲ್ಲಿ ಇದೇ ಇಂಪಾರ್ಟೆಂಟು. ಈ ಕಾನ್ಸೆಪ್ಟ್ ನಿಮಗೆ ರಿಯಲೈಸ್ ಆಗ್ಬಿಡ್ತು ಅಂದರೆ ನೆಕ್ಸ್ಟ್ ಹೋಗ್ತಕ್ಕಂಥ ಎಲ್ಲ ಕಾನ್ಸೆಪ್ಟು ನಿಮಗೆ ಈಸಿಲಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಹಾಗಾದರೆ 2 ಈಸ್ ಈಕ್ವಲ್ ಟು ಕಾಸ್ ವೈ ಇಂಟು y' ಪ್ಲಸ್ 3y' ಇರೋದು ರೈಟ್ ಸೈಡಿಗೆ ಶಿಫ್ಟ್ ಆದರೆ -3y' ಆಗುತ್ತೆ. ನಿನಗೆ ಬೇಕಾಗಿರೋದು y'. ಸೊ ಹಾಗಾದರೆ 2 ಈಸ್ ಈಕ್ವಲ್ ಟು y' ಗೆಟ್ ಕಾಮನ್ ರೈಟ್ ಸೈಡಲ್ಲಿ, ಕಾಸ್ ವೈ -3 ಇಂಟು y' ಆಗುತ್ತೆ. ಅಲ್ಲಿ y' ಹಂಗೆ ಇಟ್ಕೊಂಡು ಆ ಇಂಟು ಇರೋದ್ರಿಂದ ಆ ಟರ್ನ್ ಆ ಕಡೆಗೆ ಲೆಫ್ಟ್ ಸೈಡಿಗೆ ಶಿಫ್ಟ್ ಮಾಡಿದರೆ ಡಿನಾಮಿನೇಟ್ರಿಗೆ ಬರುತ್ತೆ. ಅಲ್ಲಿಗೆ ಹೆನ್ಸ್ y' ಈಸ್ ಈಕ್ವಲ್ ಟು 2 / ಕಾಸ್ ವೈ -3 ಆಗಿರುತ್ತೆ. ಕ್ವಶನ್ ನಂಬರ್ 3 ನೋಡ್ತಾ ಹೋಗಿ, ಇಫ್ 2x + 3y ಈಸ್ ಈಕ್ವಲ್ ಟು ಕಾಸ್ ಎಕ್ಸ್, ಫೈಂಡ್ dy/dx. ಇವಾಗ ಅಲ್ಲಿಗೆ 2x ಇದೆ, 2xನ ಡಿಫ್ರೆನ್ಷಿಯೇಟ್ ಏನಾಗುತ್ತೆ 2 ಆಗುತ್ತೆ.
3yನ ಡಿಫ್ರೆನ್ಷಿಯೇಟ್ 3 ಇಂಟು ವೈ ಡ್ಯಾಶ್ ಆಗುತ್ತೆ. ಓಕೆ, ಕಾಸ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮೈನಸ್ ಸೈನ್ ಎಕ್ಸ್. ನೋಡಿ ಕಾಸ್ ಎಕ್ಸ್ ಇದೆ, ಹಂಗಾಗಿ ಅದೇನಾಯಿತು ಮೈನಸ್ ಸೈನ್ ಎಕ್ಸ್ ಆಯಿತು ಇಂಟು ಡಿ ಎಕ್ಸ್ ಬೈ ಡಿ ಎಕ್ಸ್ ಅಂದರೆ ಕ್ಯಾನ್ಸಲ್ ಆಗುತ್ತೆ. ಒನ್ನು ಅದನ್ನ ಯಾರೂ ಬರೆಯೋದಿಲ್ಲ, ನಾವು ಹಂಗೆ ಡೈರೆಕ್ಟರ್ಸ್ ಮೈನಸ್ ಸೈನ್ ಎಕ್ಸ್ ಅಂತ ಬರೆದ್ಬಿಡ್ತೀವಿ. ಅದೇ ಇನ್ ಕೇಸ್ ಕಾಸ್ ಎಕ್ಸ್ ಇರೋ ಜಾಗದಲ್ಲಿ ಏನಾದರೂ ಕಾಸ್ ವೈ ಇದ್ದಿದ್ರೆ ನಾವು ಅದನ್ನು ಮೈನಸ್ ಸೈನ್ ವೈ ಅಂತ ಬರೆದು ಇಂಟು ಡಿ ವೈ ಬೈ ಡಿ ಎಕ್ಸ್ ಅಂತ ಬರ್ತಿದ್ವಿ. ಯಾಕೆ ಹೇಳಿ, ವೈ ಇರುತ್ತೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಗಿರೋದ್ರಿಂದ, ಬಟ್ ಎಕ್ಸ್ ಇರೋದ್ರಿಂದ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡೋದ್ರಿಂದ ಮೈನಸ್ ಸೈನ್ ಎಕ್ಸ್ ಆಗಿ ಹಾಗೇ ಇದೆ. ಸೊ ಹಾಗಾದರೆ ವೈ ಡ್ಯಾಶ್ ಈಸ್ ಈಕ್ವಲ್ ಟು +2 ಇರೋದು ಈ ಕಡೆಗೆ ಬಂದರೆ ಮೈನಸ್ ಸೈನ್ ಎಕ್ಸು -2 ಆಯಿತು. 3 ಇರೋದು ರೈಟ್ ಸೈಡಿಗೆ ಶಿಫ್ಟ್ ಆದರೆ ಡಿವೈಡೆಡ್ ಬೈ 3 ಆಗುತ್ತೆ. ಅಲ್ಲಿ ವೈ ಡ್ಯಾಶ್ ಈಸ್ ಈಕ್ವಲ್ ಟು ಮೈನಸ್ ಸೈನ್ ಎಕ್ಸ್ -2 ಡಿವೈಡೆಡ್ ಬೈ 3 ಆಯಿತು. ಓಕೆ, ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಬನ್ನಿ. ನಿಮಗೆ ಏನಿದೆ ಅಲ್ಲಿ ಫೋರ್ತ್ ಒನ್, ಈಫ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಪೈ ಇದೆ, ಫೈಂಡ್ ಡಿ ವೈ ಬೈ ಡಿ ಎಕ್ಸ್. ಸೊಲ್ಯೂಷನ್ಸ್ ನೋಡ್ತಾ ಬನ್ನಿ. ಈಗ ಎಕ್ಸ್ನ ಡಿಫ್ರೆನ್ಷಿಯೇಟ್ ಏನಾಗುತ್ತೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿ ಎಕ್ಸ್ ಬೈ ಡಿ ಎಕ್ಸ್ 1 ಆಯಿತು. ಮೈನಸ್ ವೈನ ಡಿಫ್ರೆನ್ಷಿಯೇಟ್ ಏನಾಗುತ್ತೆ ಡಿ ವೈ ಬೈ ಡಿ ಎಕ್ಸ್ ಆಗುತ್ತೆ. ಈಸ್ ಈಕ್ವಲ್ ಟು ಪೈ ಈಸ್ ಕಾನ್ಸ್ಟೆಂಟ್. ಕಾನ್ಸ್ಟೆಂಟ್ನ ಡಿಫ್ರೆನ್ಷಿಯೇಟ್ ವಿ ನೋ ದಟ್ 0. ಹಾಗಾದರೆ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ರೈಟ್ ಸೈಡಿಗೆ ಶಿಫ್ಟ್ ಆದರೆ ಉಳಿಯೋದು 1, ಡಿ ವೈ ಬೈ ಡಿ ಎಕ್ಸ್ ವ್ಯಾಲ್ಯೂ 1 ಆಯಿತು. ನೆಕ್ಸ್ಟ್ ಕ್ವಶನ್ ನಂಬರ್ 5th ಒನ್, ಇಫ್ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ವೈ ಈಸ್ ಈಕ್ವಲ್ ಟು 1, ಫೈಂಡ್ ಡಿ ವೈ ಬೈ ಡಿ ಎಕ್ಸ್. ಸೊಲ್ಯೂಷನ್ ಪಾರ್ಟಲ್ಲಿ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ವೈ ಈಸ್ ಈಕ್ವಲ್ ಟು 1 ಇದೆ ಅಲ್ವಾ. ಓಕೆ, ಈಗ ಒಂದು ಚೇಂಜಸ್ ಇಲ್ಲಿ ನೋಡ್ತಾ ಬನ್ನಿ. ಸೈನ್ ಸ್ಕ್ವೇರ್ ಎಕ್ಸ್ ಇದೆ ಪ್ಲಸ್ ಕಾಸ್ ಸ್ಕ್ವೇರ್ ವೈ ಇದೆ ಈಸ್ ಈಕ್ವಲ್ ಟು 1 ಇದೆ, ಸರಿನಾ. ಈಗ ಸೈನ್ ಸ್ಕ್ವಯರ್ ಎಕ್ಸ್, ಇದುವರೆಗೂ ನಮಗೆ ಸೈನ್ ಸ್ಕ್ವೇರ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಎಲ್ಲೂ ಫಾರ್ಮುಲಾ ನೋಡಿಲ್ಲ ನಾವು. ಯಾಕೆಂದರೆ ಸೈನ್ ಸ್ಕ್ವೇರ್ ಎಕ್ಸ್ ಇದೆ, ಸೈನ್ ಸ್ಕ್ವೇರ್ನ ನಾನು ಎಕ್ಸ್ ಸ್ಕ್ವೇರ್ ಥರ ಟ್ರೀಟ್ ಮಾಡ್ತಾ ಇದ್ದೀನಿ. ಎಕ್ಸ್ ಸ್ಕ್ವೇರ್ ಅಂದರೆ ಸೈನ್ ಎಕ್ಸಿಗೆ ಹೋಲ್ ಟು ದಿ ಪವರ್ ಆಫ್ 2 ಅಂತ ಬರ್ಕೊಂಡ್ರೆ ನಾವು ಪವರಲ್ಲಿರೋದು ಪಕ್ಕ ಬರಿತೀವಿ. ಅಲ್ಲಿಗೆ ಪವರಲ್ಲಿರೋದು 2ನ 2 ಪಕ್ಕ ಬರೆದ್ವಿ. ಹಂಗೆ ಎಕ್ಸ್ ಅಂತ ಬರ್ಕೊಂಡ್ರೆ ಅಲ್ಲಿರೋದು ಸೈನ್ ಎಕ್ಸ್, ಕಂಪ್ಲೀಟ್ ಸೈನ್ ಎಕ್ಸ್ ಆಗೇ ಇದೆ. ಸೈನ್ ಎಕ್ಸ್ ಅಂದರೆ ನಾವು ಪವರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ವಿ. ಈಗ ಚೈನ್ ರೂಲ್ ಅಪ್ಲೈ ಮಾಡ್ತಾ ಇರೋದು. ಈಗ ಆಲ್ರೆಡಿ ಈ ಥರದ್ದು ಹೇಳಿದ್ದೀವಿ. ಪವರಲ್ಲಿರೋದು ಪಕ್ಕ ಬರೆದ್ವಿ, ಪವರಲ್ಲಿ ಒಂದು ಕಮ್ಮಿ ಬರೆದ್ವಿ, ಅಲ್ಲಿಗೆ 2 ಸೈನ್ ಎಕ್ಸ್ ಆಯಿತು. ಈಗ ಸೈನ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಏನಾಗುತ್ತೆ ಪಕ್ಕದಲ್ಲಿ ಕಾಸ್ ಎಕ್ಸ್, ಚೈನ್ ರೂಲ್. ಓಕೆ, ನೆಕ್ಸ್ಟು ಪ್ಲಸ್ ಕಾಸ್ ಸ್ಕ್ವಯರ್ ವೈ ಇದೆ. ಕಾಸ್ ಸ್ಕ್ವೇರ್ ವೈನ ಡಿಫ್ರೆನ್ಷಿಯೇಟ್ ನೋಡ್ತಾ ಬನ್ನಿ ಚೈನ್ ರೂಲಲ್ಲಿ. ಈ ಥರ ಟರ್ಮ್ನ ಒಂಚೂರು ಕರೆಕ್ಟಾಗಿ ನೋಡ್ಕೊತ ಹೋಗ್ಬೇಕು ನೀವು. ಅಲ್ಲಿ ಪಕ್ಕ ಪ್ಲಸ್ಸೇ ಇರೋದು, ಬಟ್ ಇಲ್ಲಿ ಮೈನಸ್ ಯಾಕೆ ಆಗುತ್ತೆ ಅಂತ ನೆಕ್ಸ್ಟ್ ಹಂಗೆ ಹೇಳ್ತಾ ಹೋಗ್ತೀನಿ. ಪ್ಲಸ್ಸು ಕಾಸ್ ಸ್ಕ್ವಯರ್ ವೈನ ನೀವು ಪಕ್ಕ ಬರೆದ್ರೆ ಪವರಲ್ಲಿರೋ 2ನ ಪಕ್ಕ ಬರೆದ್ರೆ 2 ಆಯಿತಾ. ಕಾಸಲ್ಲಿ ಪವರಲ್ಲಿರೋದು ಒಂದು ವ್ಯಾಲ್ಯೂ ಕಮ್ಮಿ ಮಾಡಿದ್ರೆ 2 - 1 ಅಂದರೆ 1, ಅದನ್ನು ಬರೆಯೋದು ಬೇಕಾಗಿಲ್ಲ. ಅಲ್ಲಿ 2 ಕಾಸ್ ವೈ ಆಯಿತಾ, ಇಂಟು ಕಾಸ್ ವೈನ ಡಿಫ್ರೆನ್ಷಿಯೇಟ್ ಮೈನಸ್ ಸೈನ್ ವೈ. ಸೊ ಹಾಗಾದರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಯಿತಾ, ಅಲ್ಲಿ ಮೈನಸ್ ಸೈನ್ ವೈ. ಇಲ್ಲಿಗೆ ಸೈನ್ ವೈ ಇದೆ ವಿತ್ ರೆಸ್ಪೆಕ್ಟ್ ಟು ಡಿ ವೈ. ಹಾಗಾದರೆ ಇಂಟು ಏನು ಬರಿಬೇಕು ನಾವು, ಡಿ ವೈ ಬೈ ಡಿ ಎಕ್ಸ್ ಬರಿಬೇಕು. ಅಲ್ಲಿಗೆ ಇಸ್ ಈಕ್ವಲ್ ಟು 0. ನಿನಗೆ ಬೇಕಾಗಿರೋದು ಡಿ ವೈ ಬೈ ಡಿ ಎಕ್ಸು. ಸೊ ಹಾಗಾದರೆ ಡಿ ವೈ ಬೈ ಡಿ ಎಕ್ಸ್ನ ರೈಟ್ ಸೈಡಿಗೆ ಶಿಫ್ಟ್ ಮಾಡ್ಕೊ. ಇನ್ನು ಉಳಿದಿರ್ತಕ್ಕಂಥದ್ದು ಈ ಕಡೆಗೆ ಲೆಫ್ಟ್ ಸೈಡಿಗೆ ಶಿಫ್ಟ್ ಮಾಡಿದರೆ ಡಿನಾಮಿನೇಟ್ರಿಗೆ ಬರುತ್ತೆ. ಸೊ ಹಾಗಾದರೆ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 2 ಸೈನ್ ಎಕ್ಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ 2 ಕಾಸ್ ವೈ ಸೈನ್ ವೈ ಆಗಿರುತ್ತೆ. 2 ಗೆಟ್ ಕ್ಯಾನ್ಸಲ್. ಅಲ್ಲಿ ವ್ಯಾಲ್ಯೂ ನೋಡ್ತಾ ಬಾ, 2 ಕ್ಯಾನ್ಸಲ್ ಮಾಡೋದು ಬೇಕಾಗಿಲ್ಲ. 2 ಸೈನ್ ಎಕ್ಸ್ ಕಾಸ್ ವೈನ ಸೈನ್ 2x ಅಂತ ಬರೀಬೋದು, 2 ಕಾಸ್ ವೈ ಸೈನ್ ವೈನ ಸೈನ್ 2y ಅಂತ ಬರೀಬೋದು. ದಟ್ ಈಸ್ ದ ರಿಕ್ವೈರ್ಡ್ ಡಿ ವೈ ಬೈ ಡಿ ಎಕ್ಸ್. ಇವನ್ನ 2 ಮಾರ್ಕ್ಸ್ ಕ್ವಶನ್ ಅಂತ ಹೇಳ್ತಾರೆ. ಈಗ ಏನು ಡಿಸ್ಕಸ್ ಮಾಡಿವಲ್ಲ ಅದು ಕೂಡ 2 ಮಾರ್ಕ್ಸ್ ಕ್ವಶನ್ಸೇ ಕೇಳ್ತಕ್ಕಂಥ ಚಾನ್ಸಸ್ ಇದೆ 2 ಮಾರ್ಕ್ಸಿಗೆ. ಓಕೆ, 2 ಮಾರ್ಕ್ಸಲ್ಲಿ ನೋಡ್ತಾ ಬನ್ನಿ. ಫೈಂಡ್ ಡಿ ವೈ ಬೈ ಡಿ ಎಕ್ಸ್ ಇಫ್ 2x + 3y ಈಸ್ ಈಕ್ವಲ್ ಟು ಸೈನ್ ವೈ. ಈಗ ಆಲ್ರೆಡಿ ಇದನ್ನ ಡಿಸ್ಕಸ್ ಮಾಡೀವಿ. 1 ಮಾರ್ಕ್ಸಿಗೆ ಕೇಳಿದರು, 2 ಮಾರ್ಕ್ಸಿಗೆ ಕೇಳಿದರು, ಸೇಮ್ ಕ್ವಶನ್ಸ್ ಅದೇ. ಇಲ್ಲೂ ಕೂಡ ಅದೇ ಬಂದಿರತಕ್ಕಂಥದ್ದು. ಸೊ ಹಾಗಾದರೆ ಸಪ್ಲಿಮೆಂಟ್ರಿ 2017 ಕೇಳಿರೋ ಕ್ವಶನ್ಸ್ ಇದೇ ಕ್ವಶನ್ನು. ಈಗ ಆಲ್ರೆಡಿ 1 ಮಾರ್ಕ್ ಅಂತ ಪಾರ್ಟಲ್ಲಿ ಡಿಸ್ಕಸ್ ಮಾಡಿರೋ ಕ್ವಶನ್ಸೇ ಸೇಮು. ಇದು ಅಷ್ಟೇ, 2x + 3y ಈಸ್ ಈಕ್ವಲ್ ಟು ನಾವೇನು ಡಿಸ್ಕಸ್ ಮಾಡೀವಲ್ಲ 2x + 3y ಈಸ್ ಈಕ್ವಲ್ ಟು ಸೈನ್ ವೈ ಅಂತ ಡಿಸ್ಕಸ್ ಮಾಡಿರೋ 2 ಮಾರ್ಕ್ಸ್ ಕ್ವಶನ್ನು. ಇಫ್ 2x + 3y ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಅಂತ ಡಿಸ್ಕಸ್ ಮಾಡಿರೋದು ಕೂಡ 2 ಮಾರ್ಕ್ಸ್ ಕ್ವಶನ್ಸ್ ಆಲ್ರೆಡಿ. ಈಗ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ವೈ ಈಸ್ ಈಕ್ವಲ್ ಟು ಈಗ ಆಲ್ರೆಡಿ ಡಿಸ್ಕಸ್ ಮಾಡಿವಿ 2 ಮಾರ್ಕ್ಸ್ದು. ಈಗ ಕ್ವಶನ್ ನಂಬರ್ 4th ಒನ್ ನೋಡ್ತಾ ಬನ್ನಿ. ಇದು ಸ್ವಲ್ಪ ಡಿಫ್ರೆಂಟಾಗಿದೆ. ಇದೊಂದು ಸ್ವಲ್ಪ ಕರೆಕ್ಟಾಗಿ ರಿಯಲೈಸ್ ಆಗ್ಬಿಟ್ರೆ ನಿಮಗೆ ಎಲ್ಲ ಕ್ವಶನ್ಸು ಗೊತ್ತಾಗ್ತಾ ಹೋಗುತ್ತೆ ಇದೇ ಪಾರ್ಟಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 4th ಒನ್, ಫೈಂಡ್ ಡಿ ವೈ ಬೈ ಡಿ ಎಕ್ಸ್ ಇಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 100. ಏನಿದೆ ನೋಡಿ, ಫೈಂಡ್ ಡಿ ವೈ ಬೈ ಡಿ ಎಕ್ಸ್ ಇಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ವೈ
ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 100 ಇದೆ. ಇದು ಆನ್ಯಲ್ ಎಕ್ಸಾಮ್ 15, ಆನ್ಯಲ್ ಎಕ್ಸಾಮ್ 18 ಮತ್ತು ಪಿ ಯು ಬೋರ್ಡ್ ಕ್ವಶನ್ ಬ್ಯಾಂಕಲ್ಲಿದೆ. ಮತ್ತು ಈ ವರ್ಷ ಸಪ್ಲಿಮೆಂಟ್ರಿ 19ಅಲ್ಲಿ ಕೇಳಿದ್ದಾರೆ. ಸೊ ಇದರಲ್ಲಿ ಈ ಕ್ವಶನ್ಸ್ನ 2 ಮಾರ್ಕ್ಸಿಗೆ ಕೇಳಿರತಕ್ಕಂಥದ್ದು. ಇದನ್ನು ಗಿವನ್ ಈಕ್ವೇಷನ್ ಬರ್ಕೋಬೇಕು ನಾವು ಫಸ್ಟು ಡಿಫ್ರೆನ್ಷಿಯೇಟ್ ಫೈಂಡ್ ಔಟ್ ಮಾಡೋಕ್ಕೆ. ಡಿ ವೈ ಬೈ ಡಿ ಎಕ್ಸ್ ಅಷ್ಟೇ ಫೈಂಡ್ ಔಟ್ ಮಾಡೋಕ್ಕೆ ಕೇಳಿದಾನ. ಓಕೆ, ನೋಡಿ ಬರಿತಾ ಹೋಗಿ. ಅಲ್ಲಿಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ವೈ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 100 ಇದೆ. ಎಕ್ಸ್ ಸ್ಕ್ವೇರ್ನ ಡಿಫ್ರೆನ್ಷಿಯೇಟ್ ಏನಾಗುತ್ತೆ? 2x. ಪವರಲ್ಲಿರೋದು ಪಕ್ಕ ಬರ್ದು ಪವರಲ್ಲಿ ಒಂದು ಕಮ್ಮಿ ಮಾಡಿವಿ. ಎಕ್ಸ್ನ ಡಿಫ್ರೆನ್ಷಿಯೇಟ್ 1 ಬರೆಯಲ್ಲ ಇಂಟು 2x ಆಯಿತು. ಓಕೆನಾ? ಪ್ಲಸ್ ಇಲ್ಲಿ ನೋಡ್ತಾ ಬನ್ನಿ. ಈಗ ಎಕ್ಸ್ ಇಂಟು ವೈ ಇದೆ. ಎಕ್ಸ್ನ ಡಿಫ್ರೆನ್ಷಿಯೇಟ್ 1, ವೈನ ಡಿಫ್ರೆನ್ಷಿಯೇಟ್ ವೈ ಡ್ಯಾಶ್ ಅಂತ ಬರೆದ್ರೆ ತಪ್ಪು. ಯಾಕೆ ಅಂದರೆ ಇಲ್ಲಿ ನಾವೀಗ ಪ್ರಾಡಕ್ಟ್ ರೂಲ್ನ ಅಪ್ಲೈ ಮಾಡಬೇಕಾಗತ್ತೆ. ಈಗ ಪ್ರಾಡಕ್ಟ್ ರೂಲ್ನ ಅಪ್ಲೈ ಮಾಡಲೇಬೇಕು. ಯಾಕೆ ಅಂದರೆ ಎರಡು ಫಂಕ್ಷನ್ಸ್ ಮಧ್ಯೆ ಪ್ಲಸ್ಸು ಇಲ್ಲ ಮೈನಸ್ ಇಲ್ಲ, ಅಂದರೆ ಇಂಟು ಇದೆ. ಅವಾಗ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ತೀವಿ. ಏನು ಹೇಳೋದು ಪ್ರಾಡಕ್ಟ್ ರೂಲು? ಫಸ್ಟ್ ಫಂಕ್ಷನ್ ಹಾಗೆ ಬರ್ರಿ. ಹಾಗಾದರೆ ಎಕ್ಸ್ನ ಫಸ್ಟ್ ಫಂಕ್ಷನ್ ಅಂದ್ಕೊಂಡು ಹಾಗೆ ಬರೆದಿವಿ. ಸೆಕೆಂಡ್ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡಿ. ಸೆಕೆಂಡ್ ಫಂಕ್ಷನ್ ವೈನ ಡಿಫ್ರೆನ್ಷಿಯೇಟ್ ವೈ ಡ್ಯಾಶ್ ಆಯಿತಾ? ಪ್ಲಸ್ ಫಸ್ಟ್ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡಿ. ಎಕ್ಸ್ನ ಡಿಫ್ರೆನ್ಷಿಯೇಟ್ 1, ಎರಡನೇ ಫಂಕ್ಷನ್ ವೈನ ಹಾಗೆ ಬರ್ರಿ. ಅರ್ಥ ಆಯಿತಾ? ಫಸ್ಟ್ ಫಂಕ್ಷನ್ ಇಂಟು ಅಂದರೆ ಯು ಇಂಟು ವಿ ಡ್ಯಾಶ್ ಪ್ಲಸ್ ಯು ಇಂಟು ವಿ ಡ್ಯಾಶ್ ಆಗಿದೆ ಇಲ್ಲಿ. ಸೊ ಹಾಗಾದರೆ ಫಸ್ಟ್ ಫಂಕ್ಷನ್ ಎಕ್ಸ್ ಆಗಿದೆ, ಎರಡನೇ ಫಂಕ್ಷನ್ ಡಿಫ್ರೆನ್ಷಿಯೇಟ್ ವೈ ಡ್ಯಾಶು, ಎರಡನೇ ಫಂಕ್ಷನ್ ವೈ ಆಗೇ ಇದೆ. ಫಸ್ಟ್ನ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಎಕ್ಸ್ನ ಡಿಫ್ರೆನ್ಷಿಯೇಟ್ 1 ಆಗುತ್ತೆ. ಓಕೆ, ಪ್ಲಸ್ ಈಗ ವೈ ಸ್ಕ್ವೇರ್ನ ಡಿಫ್ರೆನ್ಷಿಯೇಟ್ ಪವರಲ್ಲಿರೋದು ಪಕ್ಕ ಬರೆದ್ರೆ 2 ಆಯಿತು. ಪವರಲ್ಲೊಂದು ಕಮ್ಮಿ ಮಾಡಿದರೆ ವೈ ಆಯಿತು. 2y. ವೈನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ವೈ ಡ್ಯಾಶ್. ಸರ್ ಮತ್ತು ಎಕ್ಸ್ ಸ್ಕ್ವೇರ್ ಪಕ್ಕ ಬರಲಿಲ್ಲಲ್ಲ? ಬರೋದು. ಯಾಕೆ ಅಂದರೆ ವಿತ್ ಎಕ್ಸ್ ಇದ್ದು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇರೋತ್ತಿಗೆ 1 ಆಗಿರುತ್ತೆ ಅಷ್ಟೇ. ಅಲ್ಲಿಗೆ 2y ಇಂಟು ವೈ ಡ್ಯಾಶ್ ಇಸ್ ಈಕ್ವಲ್ ಟು 100 ಅನ್ನೋದು ಕಾನ್ಸ್ಟೆಂಟು. ಕಾನ್ಸ್ಟೆಂಟ್ನ ಡಿಫ್ರೆನ್ಷಿಯೇಟ್ ಏನಾಗ್ತಾ ಹೋಗುತ್ತೆ ಇಲ್ಲಿ? 0 ಆಗುತ್ತೆ. ಸೊ ನೆಕ್ಸ್ಟ್ ಇದರಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ವೈ ಡ್ಯಾಶ್ ಅಷ್ಟೇ. ವೈ ಡ್ಯಾಶ್ ಕಾಮನ್ ತೊಗೊಂಡ್ರೆ ಎಕ್ಸ್ ಪ್ಲಸ್ 2y ಉಳಿಯುತ್ತೆ. ಇನ್ನು ಉಳಿದಿರೋ ಪ್ಲಸ್ 2x ಪ್ಲಸ್ ವೈನ ರೈಟ್ ಸೈಡಿಗೆ ಶಿಫ್ಟ್ ಮಾಡಿದರೆ ಮೈನಸ್ 2x ಮೈನಸ್ ವೈ ಆಗುತ್ತೆ. ಸೊ ಅಲ್ಲಿ ವೈ ಡ್ಯಾಶ್ ಇಸ್ ಈಕ್ವಲ್ ಟು ಮೈನಸ್ 2x ಮೈನಸ್ ವೈ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2y ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗಿ. ಏನಾಗ್ತಾ ಹೋಗುತ್ತೆ? ಕ್ವಶನ್ ನಂಬರ್ 5th ಒನ್. ಇಫ್ ಎ ಎಕ್ಸ್ ಪ್ಲಸ್ ಬಿ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಕಾಸ್ ವೈ ಇದೆ, ಫೈಂಡ್ ಡಿ ವೈ ಬೈ ಡಿ ಎಕ್ಸ್. ಇದು ಅಷ್ಟೇ ಆನ್ಯಲ್ ಎಕ್ಸಾಮ್ 17, ಆನ್ಯಲ್ ಎಕ್ಸಾಮ್ 2019 ಮತ್ತು ಪಿ ಯು ಬೋರ್ಡ್ ಕ್ವಶನ್ ಬ್ಯಾಂಕಲ್ಲಿ ಇರ್ತಕ್ಕಂಥ ಕ್ವಶನ್ಸು. ಗಿವನ್ ಕ್ವಶನ್ಸ್ನ ಹಾಗೆ ಬರ್ರಿ. ಎ ಎಕ್ಸ್ ಪ್ಲಸ್ ಬಿ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಕಾಸ್ ವೈ ಹಾಗೆ ಇದೆ. ನಾವು ಇದನ್ನ ಡಿಫ್ರೆನ್ಷಿಯೇಟ್ ಮಾಡ್ಬೇಕು. ಎ ಎಕ್ಸ್ ಅಂತ ಇದೆ. ಎ ಇಸ್ ಕಾನ್ಸ್ಟೆಂಟ್ ಆಗೇ ಇರುತ್ತೆ. ಎಕ್ಸ್ನ ಡಿಫ್ರೆನ್ಷಿಯೇಟ್ ಏನಾಗುತ್ತೆ ಇಲ್ಲಿ? 1 ಆಗುತ್ತೆ. ಹಾಗಾದ್ರೆ 1 ಇಂಟು ಎ ಹಾಗೇ ಇದೆ. ಪ್ಲಸ್ ಬಿ ಇಸ್ ಕಾನ್ಸ್ಟೆಂಟ್ ಆಗೇ ಇದೆ. ನೆಕ್ಸ್ಟು ವೈ ಸ್ಕ್ವೇರ್ನ ಡಿಫ್ರೆನ್ಷಿಯೇಟು ಪಕ್ಕ ಬರೆದ್ರೆ 2, ವೈ ಪವರಲ್ಲಿ ಒಂದು ಕಮ್ಮಿ ಮಾಡಿದರೆ ವೈ ಆಗೇ ಇದೆ. ವೈನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ವೈ ಡ್ಯಾಶ್. ನೋಡಿ ಅಲ್ಲಿ ಎಕ್ಸ್ನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ 1 ಆಯಿತು. ಇಲ್ಲಿ ವೈನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿ ವೈ ಬೈ ಡಿ ಎಕ್ಸ್ ವೈ ಡ್ಯಾಶ್ ಆಗುತ್ತೆ. ಅದು ನಿಮಗೆ ಆಲ್ರೆಡಿ ಈಗಲೇ ರಿಯಲೈಸ್ ಆಗಿದೆ. ಸುಮಾರು ಈಗ ಒಂದು 5-6 ಪ್ರಾಬ್ಲಮ್ ಅದೇ ಥರ ಡಿಸ್ಕಸ್ ಮಾಡಿ. ಸೊ ಹಾಗಾದರೆ 2by ಇಂಟು ವೈ ಡ್ಯಾಶ್ ಇಸ್ ಈಕ್ವಲ್ ಟು ಕಾಸ್ನ ಡಿಫ್ರೆನ್ಷಿಯೇಟ್ ಮೈನಸ್ ಸೈನ್ ವೈ, ಬಟ್ ವೈ ಇದೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡ್ತಾ ಇರೋದ್ರಿಂದ ವೈ ಡ್ಯಾಶ್ ಆಗುತ್ತೆ. ಈಗ ಇದರಲ್ಲಿ ನೋಡ್ತಾ ಬನ್ನಿ. ವೈ ಡ್ಯಾಶ್ ಇರೋದೆಲ್ಲ ಟರ್ಮ್ಸ್ನ ಒಂದು ಕಡೆ ತೊಗೋಬೇಕು ನಾವು. ಪ್ಲಸ್ ಎ ಇರೋದು ರೈಟ್ ಸೈಡಿಗೆ ಬಂದರೆ ಮೈನಸ್ ಎ, ಮೈನಸ್ ಸೈನ್ ವೈ ಇಂಟು ವೈ ಡ್ಯಾಶ್ ಇರೋದು ಲೆಫ್ಟ್ ಸೈಡಿಗೆ ಬಂದರೆ ಪ್ಲಸ್ ಆಗುತ್ತೆ. ಎರಡರಲ್ಲೂ ವೈ ಡ್ಯಾಶ್ ಗೆಟ್ ಕಾಮನ್ ತೊಗೊಂಡ್ರೆ ವೈ ಡ್ಯಾಶ್ ಈಸಿ ಇಂಟು 2by ಪ್ಲಸ್ ಸೈನ್ ವೈ ಆಗಿರುತ್ತೆ ಈಸ್ ಈಕ್ವಲ್ ಟು ಮೈನಸ್ ಸಿ ಆಗುತ್ತೆ. ದಿಸ್ ಇಂಪ್ಲೈಸ್ ಇಂಟು ಇರೋ ಟರ್ಮ್ನ ರೈಟ್ ಸೈಡಿಗೆ ಶಿಫ್ಟ್ ಮಾಡಿದ್ರೆ ಡಿನಾಮಿನೇಟರ್ ಬರುತ್ತೆ. ಅಲ್ಲಿ ವೈ ಡ್ಯಾಶ್ ಈಸ್ ಈಕ್ವಲ್ ಟು ಮೈನಸ್ ಸಿ ಎ ಡಿವೈಡೆಡ್ ಬೈ 2by ಪ್ಲಸ್ ಸೈನ್ ವೈ ಆಗುತ್ತೆ. ಸೊ ಇದಕ್ಕೆ 2 ಮಾರ್ಕ್ಸು. ನೆಕ್ಸ್ಟ್ ಹಂಗೆ ಕ್ವಶನ್ಸ್ ನೋಡ್ತಾ ಬನ್ನಿ ಏನಿದೆ ಅಂತ. ಫೈಂಡ್ ಡಿ ವೈ ಬೈ ಡಿ ಎಕ್ಸ್, ಫೈಂಡ್ ಡಿ ವೈ ಬೈ ಡಿ ಎಕ್ಸ್ ಇಫ್ ವೈ ಪ್ಲಸ್ ಸೈನ್ ವೈ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್. ಇಫ್ ವೈ ಪ್ಲಸ್ ಸೈನ್ ವೈ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ವೇರ್ ವೈ ಈಸ್ ನಾಟ್ ಈಕ್ವಲ್ ಟು 2n ಪ್ಲಸ್ 1 ಇಂಟು ಪೈ ಆಗಿರುತ್ತೆ. ಇದು ಕೂಡ ಅಷ್ಟೇ ಆನ್ಯಲ್ ಎಕ್ಸಾಮ್ 2014ಅಲ್ಲಿ ಕೇಳಿರೋದು 2 ಮಾರ್ಕ್ಸ್ ಕ್ವಶನ್ನು. ಓಕೆ, ನೋಡ್ತಾ ಬನ್ನಿ. ಗಿವನ್ ಈಕ್ವೇಷನ್ ಬರೀರಿ. ವೈ ಪ್ಲಸ್ ಸೈನ್ ವೈ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್. ಸೊಲ್ಯೂಷನ್ಸಲ್ಲಿ ಈಗ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ವೈನ ಡಿಫ್ರೆನ್ಷಿಯೇಟ್ ವೈ ಡ್ಯಾಶ್ ಆರ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಸೈನ್ ವೈನ ಡಿಫ್ರೆನ್ಷಿಯೇಟ್ ಕಾಸ್ ವೈ, ಬಟ್ ವೈ ಇದೆ ಇನ್ ಟರ್ಮ್ಸ್ ಆಫ್ ವೈಯಲ್ಲಿರೋದ್ರಿಂದ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆದರೆ ವೈ ಡ್ಯಾಶ್ ಆರ್ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮೈನಸ್ ಸೈನ್ ಎಕ್ಸ್ ಆಗಿರುತ್ತೆ. ಅಲ್ಲಿಗೆ ನೆಕ್ಸ್ಟ್ ವೈ ಡ್ಯಾಶ್ ಎರಡರಲ್ಲೂ ಕಾಮನ್ ತೊಗೊಂಡ್ರೆ 1 ಪ್ಲಸ್ ಕಾಸ್ ವೈ ಆಗುತ್ತೆ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮೈನಸ್ ಸೈನ್ ಎಕ್ಸ್ ಅಲ್ಲೇ ಇದೆ. ಇಂಟು ಇರೋದ್ರಿಂದ ಟರ್ಮ್ನ ಆ ಕಡೆಗೆ ಕಳಿಸಿ ವೈ ಡ್ಯಾಶ್ ಈಸ್ ಈಕ್ವಲ್ ಟು ಮೈನಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್
ಕಾಸ್ ವೈ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 7th ಒನ್. ಫೈಂಡ್ dy by dx ಇಫ್ ಸೈನ್ ಸ್ಕ್ವೇರ್ ವೈ ಪ್ಲಸ್ ಕಾಸ್ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಕೆ. ಇಲ್ಲೊಂಚೂರು ಸಣ್ಣ ಚೇಂಜಸ್ ಏನು ಅಂದರೆ ಕಾಸ್ ಆಫ್ ಎಕ್ಸ್ ವೈ ಬಂದುಬಿಡುತ್ತೆ. ಫಂಕ್ಷನ್ಸ್ ಒಳಗೆ ಕಾಸ್ ಒಳಗೆ ಎಕ್ಸ್ ವೈ ಇರೋದು. ಇದು ಕೂಡ ಚೈನ್ ರೂಲ್ ಅಪ್ಲೈ ಮಾಡಿ ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗ್ತೀವಿ ನೋಡಿ. ಅಲ್ಲಿಗೆ dy by dx ಬೇಕು. ಗಿವನ್ ಈಕ್ವೇಷನ್ ಬರಿತಾ ಹೋಗಿ ಸೈನ್ ಸ್ಕ್ವೇರ್ ವೈ ಪ್ಲಸ್ ಕಾಸ್ ಆಫ್ ಎಕ್ಸ್ ಇಂಟು ವೈ ಈಸ್ ಈಕ್ವಲ್ ಟು ಕೆ ಆಗೇ ಇದೆ. ಫಸ್ಟು ಈಗ ಸೈನ್ ಸ್ಕ್ವೇರ್ ವೈ ಇದೆಯಾ, ಪವರಲ್ಲಿರೋದು ಪಕ್ಕ ಬರೆದ್ರೆ 2, ಪವರಲ್ಲಿ ಒಂದು ಕಮ್ಮಿ ಮಾಡಿದ್ರೆ ಸೈನ್ ವೈ. ಓಕೆ, ಅಲ್ಲಿಗೆ ಪವರ್ನ ಡಿಫ್ರೆನ್ಷಿಯೇಟ್ ಅಂತ. ಈಗ ಸೈನ್ ವೈನ ಡಿಫ್ರೆನ್ಷಿಯೇಟ್ ಮಾಡ್ಬೇಕು ನಾವು. ಸೈನ್ ವೈನ ಡಿಫ್ರೆನ್ಷಿಯೇಟ್ ಕಾಸ್ ವೈ ಆಯಿತು ಇಂಟು ಅಲ್ಲಿಗೆ ವೈ ಇದೆ ವಿತ್ ರೆಸ್ಪೆಕ್ಟ್ ವೈ ಡಿಫ್ರೆನ್ಷಿಯೇಟ್ ಮಾಡ್ರೆ ವೈ ಡ್ಯಾಶ್. ಇದು ಕಂಪ್ಲೀಟ್ ಅರ್ಥ ಆಯಿತಾ? ಇನ್ನೊಂದು ಸರಿ ರಿಪೀಟ್ ಮಾಡ್ತಾಯಿದ್ದೀನಿ. ಸೈನ್ ಸ್ಕ್ವೇರ್ ವೈ ಪವರಲ್ಲಿರೋ 2 ಪಕ್ಕ ಬರೆದ್ವಿ, ಪವರಲ್ಲೊಂದು ಕಮ್ಮಿ ಮಾಡೀವಿ, ಅಲ್ಲಿಗೆ 2 ಸೈನ್ ವೈ ಆಯಿತು. ಸೈನ್ ವೈನ ಡಿಫ್ರೆನ್ಷಿಯೇಟ್ ಕಾಸ್ ವೈ ಆಯಿತು. ಅಲ್ಲಿ ವೈ ಇದೆ ಇನ್ ಟರ್ಮ್ಸ್ ಆಫ್ ವೈ ಇದ್ದು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇರೋದ್ರಿಂದ ವೈ ಡ್ಯಾಶ್ ಆಯಿತು. ಬಹುಶಃ ಅದಷ್ಟು ಕ್ಲಿಯರ್ ಆಗಿದೆ ಅಂದ್ಕೊತೀನಿ ನಾನು. ನೆಕ್ಸ್ಟ್ ಕಾಸ್ನ ಡಿಫ್ರೆನ್ಷಿಯೇಟ್ ಮೈನಸ್ ಸೈನ್, ಹಾಗಾದರೆ ಪ್ಲಸ್ ಇಂಟು ಮೈನಸ್ ಆಯಿತು. ಮೈನಸ್ ಸೈನ ಚೈನ್ ರೂಲ್ ಅಪ್ಲೈ ಮಾಡ್ತಾಯಿದ್ವಿ. ಕಾಸ್ನ ಡಿಫ್ರೆನ್ಷಿಯೇಟ್ ಸೈನು ಎಕ್ಸ್ ಇರೋ ಜಾಗದಲ್ಲಿ ಎಕ್ಸ್ ಇಂಟು ವೈ ಇದೆ, ಮುಗೀತು. ಇಂಟು ಎಕ್ಸ್ ಇಂಟು ವೈನ ಡಿಫ್ರೆನ್ಷಿಯೇಟ್ ಪ್ರಾಡಕ್ಟ್ ರೂಲ್. ಫಸ್ಟ್ ಫಂಕ್ಷನ್ ಎಕ್ಸ್ ಹಂಗೆ ಇದೆ, ವೈನ ಡಿಫ್ರೆನ್ಷಿಯೇಟ್ ವೈ ಡ್ಯಾಶು ಪ್ಲಸ್ ಫಸ್ಟ್ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಎಕ್ಸ್ನದು 1 ಇಂಟು ಸೆಕೆಂಡ್ ಫಂಕ್ಷನ್ ವೈ ಹಾಗೆ ಇದೆ. ಅಲ್ಲಿಗೆ ಇಸ್ ಈಕ್ವಲ್ ಟು ಕೆ ಅಂದರೆ ಕಾನ್ಸ್ಟೆಂಟ್ನ ಡಿಫ್ರೆನ್ಷಿಯೇಟ್ ಏನಾಗ್ತಾ ಹೋಗುತ್ತೆ ನಿಮಗೆ 0 ಆಗುತ್ತೆ. ಸೊ ಇದರಲ್ಲಿ 2 ಸೈನ್ ವೈ ಕಾಸ್ ವೈ ವೈ ಡ್ಯಾಶ್ ಹಂಗೆ ಇದೆ. ಅದನ್ನು ಮೈನಸ್ ಇರೋದನ್ನ ಒಳಗೆ ಮಲ್ಟಿಪ್ಲೈ ಮಾಡಿದರೆ ಪ್ಲಸ್ ಇಂಟು ಮೈನಸ್ ಎಕ್ಸ್ ಇಂಟು ವೈ ಡ್ಯಾಶ್ ಇಂಟು ಸೈನ್ ಆಫ್ ಎಕ್ಸ್ ವೈ ಮೈನಸ್ ಪ್ಲಸ್ ಇಂಟು ಮೈನಸ್ ವೈ ಇಂಟು ಸೈನ್ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು 0. ಇದರಲ್ಲಿ ಮೈನಸ್ ವೈ ಇಂಟು ಸೈನ್ ಆಫ್ ಎಕ್ಸ್ ವೈನ ಆ ಕಡೆ ಕಳಿಸಿದ್ರೆ ರೈಟ್ ಸೈಡಿಗೆ ಹೋಗುತ್ತೆ, ಪ್ಲಸ್ ಆಗುತ್ತೆ. ಇಲ್ಲಿ ಎರಡರಲ್ಲಿ ವೈ ಡ್ಯಾಶ್ ಇದೆ, ಫಸ್ಟು 2 ಟರ್ಮ್ಸಲ್ಲಿ ವೈ ಡ್ಯಾಶ್ ಇದೆ. ವೈ ಡ್ಯಾಶ್ನ ಕಾಮನ್ ತೊಗೊಂಡ್ರೆ 2 ಇಂಟು ಸೈನ್ ಆಫ್ ವೈ ಇಂಟು ಕಾಸ್ ವೈ ಆಗುತ್ತೆ, ಮೈನಸ್ ಎಕ್ಸ್ ಇಂಟು ಸೈನ್ ಆಫ್ ಎಕ್ಸ್ ವೈ ಆಗುತ್ತೆ. ಅಲ್ಲಿ ಮೈನಸ್ ಇರೋದು ಆಗ ರೈಟ್ ಸೈಡ್ಗೆ ಹೋದರೆ ಪ್ಲಸ್ ಆಗಿದೆ. ಅಲ್ಲಿ ವೈ ಡ್ಯಾಶ್ ಅಷ್ಟೇ ಇಟ್ಕೊಂಡು ಇಂಟು ಇರೋದ್ರಿಂದ ಕಳಿಸಿದರೆ ಥ್ರೂಔಟ್ ದಿ ಟರ್ಮ್ ಡಿನಾಮಿನೇಟ್ರಿಗೆ ಬರುತ್ತೆ. ಅಲ್ಲಿ ವೈ ಡ್ಯಾಶ್ ಈಸ್ ಈಕ್ವಲ್ ಟು ವೈ ಇಂಟು ಸೈನ್ ಆಫ್ ಎಕ್ಸ್ ವೈ ಡಿವೈಡೆಡ್ ಬೈ 2 ಸೈನ್ ವೈ ಕಾಸ್ ವೈ ಮೈನಸ್ ಎಕ್ಸ್ ಇಂಟು ಸೈನ್ ಆಫ್ ಎಕ್ಸ್ ವೈ ಆಗುತ್ತೆ. ಅಲ್ಲಿ ವೈ ಡ್ಯಾಶ್ ಈಸ್ ರಿಕ್ವೈರ್ಡ್ ವೈ ಇಂಟು ಸೈನ್ ಆಫ್ ಎಕ್ಸ್ ವೈ ಡಿವೈಡೆಡ್ ಬೈ 2 ಸೈನ್ ವೈ ಕಾಸ್ ವೈ ಅಂದರೆ ಫಾರ್ಮುಲಾ ಸೈನ್ 2y. ಅದು ಬಹುಶಃ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾ ನಿಮಗೆ ಗೊತ್ತು. ಮೈನಸ್ ಎಕ್ಸ್ ಇಂಟು ಸೈನ್ ಆಫ್ ಎಕ್ಸ್ ವೈ ಆಗೇ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಬನ್ನಿ. ಇಫ್ ರೂಟ್ ಎಕ್ಸ್ ಪ್ಲಸ್ ರೂಟ್ ವೈ ಈಸ್ ಈಕ್ವಲ್ ಟು ರೂಟ್ 10 ದೆನ್ ಶೋ ದಟ್ dy ಬೈ ಡಿ ಎಕ್ಸ್ ಪ್ಲಸ್ ರೂಟ್ ಆಫ್ ವೈ ಬೈ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತಂತೆ 0 ಆಗುತ್ತೆ ಅಂತ ಹೇಳ್ತಿದ್ದಾನೆ. ಓಕೆ ಆಯಿತು. ಗಿವನ್ ಈಕ್ವೇಷನ್ಸ್ ನೋಡ್ತಾ ಬನ್ನಿ. ರೂಟ್ ಎಕ್ಸ್ ಪ್ಲಸ್ ರೂಟ್ ವೈ ಈಸ್ ಈಕ್ವಲ್ ಟು ರೂಟ್ 10 ಇದೆ. ಓಕೆನಾ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡತ್ತಾ ಹೋಗೋಣ. ರೂಟ್ ಎಕ್ಸ್ನ ಡಿಫ್ರೆನ್ಷಿಯೇಟ್ 1/2 ರೂಟ್ ಎಕ್ಸ್. ಅಲ್ಲಿ ರೂಟ್ನ ಡಿಫ್ರೆನ್ಷಿಯೇಟ್ ಆಯಿತು. ಎಕ್ಸ್ನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಬೈ ಡಿ ಎಕ್ಸ್ ಅಂದರೆ 1 ಆಗುತ್ತೆ, ಕಂಪ್ಲೀಟ್ ಆಯಿತಾ. ಪ್ಲಸ್ ರೂಟ್ ವೈನ ಡಿಫ್ರೆನ್ಷಿಯೇಟ್ 1/2 ರೂಟ್ ವೈ ಇಂಟು ವೈ ಇದೆ ವಿತ್ ರೆಸ್ಪೆಕ್ಟ್ ಟು ವೈ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಡಿ ವೈ ಬೈ ಡಿ ಎಕ್ಸ್ ಆರ್ ವೈ ಡ್ಯಾಶ್ ಆಯಿತು ಈಸ್ ಈಕ್ವಲ್ ಟು ರೂಟ್ 10 ಇದೆ. ರೂಟ್ 10 ಕಾನ್ಸ್ಟೆಂಟ್ 0 ಆಯಿತು. ಇದಕ್ಕೆ ಈ ಥ್ರೂಔಟ್ ದಿ ಈಕ್ವೇಷನ್ಗೆ 2 ರೂಟ್ ವೈಯಿಂದ ಮಲ್ಟಿಪ್ಲೈ ಮಾಡಿ ಅಂತ ಹೇಳ್ತದೆ. ಥ್ರೂಔಟ್ ದ ಈಕ್ವೇಷನ್ಗೆ 2 ರೂಟ್ ವೈಯಿಂದ ಮಲ್ಟಿಪ್ಲೈ ಮಾಡಿದರೆ ನಿಮಗೆ ಉಳಿಯೋದನ್ನು 2 ರೂಟ್ ವೈಯಿಂದ ಮಲ್ಟಿಪ್ಲೈ ಮಾಡಿದಾಗ ಫಸ್ಟ್ ಟರ್ಮದು 2 ಕ್ಯಾನ್ಸಲ್ ಆಗಿ ರೂಟ್ ವೈ ಡಿವೈಡೆಡ್ ಬೈ ರೂಟ್ ಎಕ್ಸ್ ಹಾಗೇ ಇದೆ. ನೆಕ್ಸ್ಟು ಏನಿದೆ ಟರ್ಮು ರೂಟ್ ವೈ ಡಿವೈಡೆಡ್ ಬೈ ರೂಟ್ ಎಕ್ಸ್ ಹಾಗೇ ಇದೆ. ಬಟ್ 2 ರೂಟ್ ವೈ ಕ್ಯಾನ್ಸಲ್ ಆದರೆ ಉಳಿಯೋದು ನಿಮ್ಗೆ ಓನ್ಲಿ ವೈ ಡ್ಯಾಶ್. ಹಾಗಾದರೆ ವೈ ಡ್ಯಾಶ್ ಪ್ಲಸ್ ರೂಟ್ ವೈ ಬೈ ರೂಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಆಯಿತು. ಇದನ್ನು ನಾನು ವೈ ಡ್ಯಾಶ್ ಪ್ಲಸ್ ಇರೋದ್ರಿಂದ ಇಸ್ ಈಕ್ವಲ್ ಟು 0 ಅಲ್ಲಿಗೆ ರಿಕ್ವೈರ್ಡ್ ಈಕ್ವೇಷನ್ ಸಿಕ್ತು. ವೈ ಡ್ಯಾಶ್ನ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ರೂಟ್ ಆಫ್ ವೈ ಬೈ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಫೈಂಡ್ ಫೈಂಡ್ ದ ಡಿರವೇಟಿವ್ ಆಫ್ ರೂಟ್ ಎಕ್ಸ್ ಪ್ಲಸ್ ರೂಟ್ ವೈ ಇಸ್ ಈಕ್ವಲ್ ಟು ರೂಟ್ 9 ಅಟ್ ಎ ಪಾಯಿಂಟ್ 4,9 ಅಂತ ಹೇಳಿದ್ದಾನೆ. ಅಂದರೆ ಎಕ್ಸ್ ಇರೋ ಜಾಗದಲ್ಲಿ 4 ಬರೀಬೇಕು, ವೈ ಇರೋ ಜಾಗದಲ್ಲಿ 9 ಬರೀಬೇಕು. ಪಾಯಿಂಟ್ ಅಂತ ಕೊಟ್ಟರು ಫಸ್ಟ್ನೇದು ಎಕ್ಸು, ನೆಕ್ಸ್ಟ್ ವ್ಯಾಲ್ಯೂ ವೈ ವ್ಯಾಲ್ಯೂ ಆಗಿರುತ್ತೆ. ಹಾಗಾದರೆ ರೂಟ್ ಎಕ್ಸ್ ಪ್ಲಸ್ ರೂಟ್ ವೈ ಇಸ್ ಈಕ್ವಲ್ ಟು 9. ಸೇಮ್ ಡಿಫ್ರೆನ್ಷಿಯೇಟ್ ಆಲ್ರೆಡಿ ರೂಟ್ ಎಕ್ಸ್ ಪ್ಲಸ್ ರೂಟ್ ವೈನ ಡಿಫ್ರೆನ್ಷಿಯೇಟ್ ಮಾಡಿ. ರೂಟ್ 9 ಈಸ್ ನಥಿಂಗ್ ಬಟ್ ಕಾನ್ಸ್ಟೆಂಟ್. ಸೇಮ್ ಪ್ರೊಸೀಜರ್ ಆಗಿರೋದ್ರಿಂದ ಡೈರೆಕ್ಟ್ ನಾನು ವೈ ಡ್ಯಾಶ್ ಪ್ಲಸ್ ರೂಟ್ ವೈ ಬೈ ಎಕ್ಸ್ ಇಸ್ ಈಕ್ವಲ್ ಟು 0ಗೆ ಹೋಗ್ಬಿಟ್ಟಿದ್ದೀನಿ. ಅಲ್ಲಿಗೆ ರೂಟ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಇರೋದು ಆ ಕಡೆ ಹೋದರೆ ಮೈನಸ್ ರೂಟ್ ವೈ ಬೈ ಎಕ್ಸ್ ಆಗಿರುತ್ತೆ. ವೈ ವ್ಯಾಲ್ಯೂ 9, ನೆಕ್ಸ್ಟು ಎಕ್ಸ್ ವ್ಯಾಲ್ಯೂ 4.
ಅಲ್ಲಿ √9/√4 ಅಂತ ಹೇಳಿದರೆ √9 ವ್ಯಾಲ್ಯೂ 3, √4 ವ್ಯಾಲ್ಯೂ 2, ಅಲ್ಲಿ -3/2 ಆಯಿತು. ಸೊ ಇದೇ ಚಾಪ್ಟ್ರಲ್ಲಿ ಹಂಗೆ ಇನ್ ಕೇಸ್ 3 ಮಾರ್ಕ್ಸಿಗೆ ಕೇಳಿದರೆ ಇವು ಮಿಸ್ಲೇನಿಯಸ್ ಕ್ವಶನ್ಸ್ ಬಟ್ ಇಂಪ್ಲಿಸಿಟ್ ಫಂಕ್ಷನ್ಸ್ ಆಗಿರೋದ್ರಿಂದ ಇಲ್ಲೇ ಡಿಸ್ಕಸ್ ಮಾಡಿಬಿಡೋಣ. ಇಫ್ x into root of 1 plus y plus y into root of 1 plus x equal to 0 for x greater than -1 and less than 1, x not equal to y. Prove that dy by dx equal to -1 divided by 1 plus x whole square. ಇದು ಕೂಡ 3 ಮಾರ್ಕ್ಸ್ ಕ್ವಶನ್ಸ್ ಆಗಿರೋದ್ರಿಂದ ಇದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಗಿವನ್ ಈಕ್ವೇಷನ್ಸ್ ಬರೀರಿ. x into root of 1 plus y plus y into root of 1 plus x equal to 0. ಪ್ಲಸ್ ಇರೋ ಟರ್ಮ್ನ ಆ ಕಡೆ ಕಳಿಸಿದ್ರೆ ಮೈನಸ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಬನ್ನಿ ಹಂಗೆ ಏನಾಗಿದೆ ಅಂತ ಗೊತ್ತಾಗುತ್ತೆ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿರೋದು ಇದು ಎರಡು ಕಡೆ. ಸ್ಕ್ವೇರ್ ಮಾಡಿದ್ರೆ ಎಕ್ಸ್ ಸ್ಕ್ವೇರು 1 + y, ರೂಟು ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಮೈನಸ್ ಇರೋದ್ರಿಂದ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಪ್ಲಸ್ ವೈ ಸ್ಕ್ವೇರ್ ಆಗುತ್ತೆ. ರೂಟ್ ಕ್ಯಾನ್ಸಲ್ ಆದರೆ 1 + x ಸ್ಕ್ವೇರ್ ಆಗುತ್ತೆ. ಒಳಗೆ ಮಲ್ಟಿಪ್ಲೈ ಮಾಡಿ ಸ್ಕ್ವೇರ್ ಇರೋದು x ಸ್ಕ್ವೇರ್ + x ಸ್ಕ್ವೇರ್ ವೈ ಸ್ಕ್ವೇರ್ನ ಮಲ್ಟಿಪ್ಲೈ ಮಾಡಿದ್ರೆ y ಸ್ಕ್ವೇರ್ + y ಸ್ಕ್ವೇರ್ ಎಕ್ಸು. ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ - y ಸ್ಕ್ವೇರು ಒಂದು ಟರ್ಮ್ಸ್ ಬಂದೈತೆ, ಎಕ್ಸ್ ಸ್ಕ್ವೇರ್ - y ಸ್ಕ್ವೇರು. ಇನ್ನು ಉಳಿದಿರೋದು ಎಕ್ಸ್ ಸ್ಕ್ವೇರ್ ವೈಯು ಆ ಕಡೆ ಕಳಿಸಿದ್ರೆ y ಸ್ಕ್ವೇರ್ ಎಕ್ಸು ಹಾಗೆ ಇದೆ, -x ಸ್ಕ್ವೇರ್ ವೈ ಆಗುತ್ತೆ. ಈ ಎಕ್ಸ್ ಸ್ಕ್ವೇರ್ - y ಸ್ಕ್ವೇರ್ನ a ಸ್ಕ್ವೇರ್ - b ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ a + b ಇಂಟು a - b ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇದರಲ್ಲಿ ಎಕ್ಸ್ ವೈ ಕಾಮನ್ ತಗೊಂಡ್ರೆ -xy ಕಾಮನ್ ತೆಗೆದಿದ್ದೀವಿ, ಇನ್ನು ಉಳಿಯೋದು x - y. ಹಾಗಾದರೆ ಎರಡು ಕಡೆ x - y ಒಂದು ಟರ್ಮ್ ಕ್ಯಾನ್ಸಲ್ ಆಯಿತು. ಇನ್ನು ಉಳಿದಿದ್ದು x + y ಇಸ್ ಈಕ್ವಲ್ ಟು -x × y. ದಿಸ್ ಇಂಪ್ಲೈಸ್ y + xy ಆ ಕಡೆ ಬಂತು. ಇನ್ನು ಉಳಿದಿರತಕ್ಕಂಥ +x ಆ ಕಡೆಗೆ ಹೋದರೆ -x ಆಯಿತು. ಇದರಲ್ಲಿ y-ನ ಕಾಮನ್ ತಗೊಳ್ತಾ ಇದ್ದೀವಿ ನಾವು. y-ನ ಕಾಮನ್ ತೊಗೊಂಡ್ರೆ 1 + x ಆಗುತ್ತೆ, ಇಸ್ ಈಕ್ವಲ್ ಟು -x. ಆ 1 + x ರೈಟ್ ಸೈಡಿಗೆ ಶಿಫ್ಟ್ ಮಾಡಿದರೆ y ಇಸ್ ಈಕ್ವಲ್ ಟು -x ಡಿವೈಡೆಡ್ ಬೈ 1 + x. ಇವಾಗ ಡಿಫ್ರೆನ್ಷಿಯೇಟ್ ಮಾಡಿ. y-ನ ಡಿಫ್ರೆನ್ಷಿಯೇಟ್ y ಡ್ಯಾಶು u/v ಕೋಷಂಟ್ ರೂಲ್, ಡಿನಾಮಿನೇಟರ್ ಹೋಲ್ ಸ್ಕ್ವೇರು, ನ್ಯೂಮರೇಟರ್ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಎಕ್ಸ್ನ -xನ ಡಿಫ್ರೆನ್ಷಿಯೇಟ್ -1 ಇಂಟು ಡಿನಾಮಿನೇಟರ್ ಫಂಕ್ಷನ್ 1 + x ಆಗೇ ಇದೆ, ಮೈನಸ್ ನ್ಯೂಮರೇಟರ್ ಫಂಕ್ಷನ್ -x ಆಗೇ ಇರುತ್ತೆ. ಡಿನಾಮಿನೇಟರ್ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ 1ನ ಡಿಫ್ರೆನ್ಷಿಯೇಟ್ 0, ಎಕ್ಸ್ನ ಡಿಫ್ರೆನ್ಷಿಯೇಟ್ 1 ಅಂದರೆ 1 ಆಗ್ಬಿಡುತ್ತೆ. ಅಲ್ಲಿ ಸಿಂಪ್ಲಿಫೈ ಮಾಡಿ -1 - x + x ಕ್ಯಾನ್ಸಲ್ ಆದರೆ -1 ಡಿವೈಡೆಡ್ ಬೈ 1 + x ಹೋಲ್ ಸ್ಕ್ವೇರ್ ಆಗ್ಬಿಡುತ್ತೆ. ನೆಕ್ಸ್ಟ್ ಕ್ವಶನ್ಸು, ಇದು 3 ಮಾರ್ಕ್ಸ್ ಕ್ವಶನ್ಸು. ಇಂಪ್ಲಿಸಿಟ್ ಫಂಕ್ಷನ್ಸ್ದೆ x × y + y ಸ್ಕ್ವೇರ್ ಇಸ್ ಈಕ್ವಲ್ ಟು tan x + y. ಫೈಂಡ್ dy by dx ಅಂತ ಇದೆ ಕ್ವಶನ್ಸು. ಓಕೆ, ಗಿವನ್ ಬರಿತಾ ಹೋಗಿ. x × y + y ಸ್ಕ್ವೇರ್ ಇಸ್ ಈಕ್ವಲ್ ಟು tan x + y ಇದೆ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ತಾ ಇದ್ದೀವಿ. x × y ಫಸ್ಟ್ ಫಂಕ್ಷನ್ ಹಂಗೆ ಐತೆ, ಎರಡನೇ ಫಂಕ್ಷನ್ y ಡ್ಯಾಶು ಪ್ಲಸ್ y. ಫಸ್ಟ್ ಫಂಕ್ಷನ್ ಹಂಗೆ ಇದೆ, ಎರಡನೇ ಫಂಕ್ಷನ್ ಡಿಫ್ರೆನ್ಷಿಯೇಟು. ಸೊ ಅಲ್ಲಿಗೆ y ಅನ್ನೋದು ಹಾಗೆ ಉಳಿತು, ಪ್ಲಸ್ ಪವರಲ್ಲಿರೋ ಪಕ್ಕ ಬರೆದ್ರೆ 2y, y-ನ ಡಿಫ್ರೆನ್ಷಿಯೇಟ್ y ಡ್ಯಾಶು, ಟ್ಯಾನ್ನ ಡಿಫ್ರೆನ್ಷಿಯೇಟ್ ಸೀಕೆಂಡ್ ಸ್ಕ್ವೇರ್ ಎಕ್ಸು ಪ್ಲಸ್ y-ನ ಡಿಫ್ರೆನ್ಷಿಯೇಟ್ y ಡ್ಯಾಶ್ ಆಗಿರುತ್ತೆ. ಅಲ್ಲಿಗೆ x × y ಡ್ಯಾಶ್ ಪ್ಲಸ್ 2y × y ಡ್ಯಾಶ್ ಮೈನಸ್ y ಡ್ಯಾಶ್ ಇಸ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ y ಡ್ಯಾಶ್ ಇರೋದು ಒಂದು ಟರ್ಮ್ ತೊಗೊಂಡಿವಿ. ಈ ಮೂರರಲ್ಲೂ ಟರ್ಮಲ್ಲಿ y ಡ್ಯಾಶ್ ಕಾಮನ್ ತಗೊಂಡ್ರೆ x + 2y - 1 ಆಗುತ್ತೆ. ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ y, ಅಲ್ಲಿ y ಡ್ಯಾಶ್ ಇಸ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ y ಡಿವೈಡೆಡ್ ಬೈ x + 2y - 1 ಆಗಿರುತ್ತೆ. ದಟ್ ಈಸ್ ರಿಕ್ವೈರ್ಡ್ y ಡ್ಯಾಶ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ y ಡಿವೈಡೆಡ್ ಬೈ x + 2y - 1. ನೆಕ್ಸ್ಟ್ ಕ್ವಶನ್, ಮೂರನೇ ಕ್ವಶನ್ಸ್ ನೋಡ್ತಾ ಹೋಗಿ. ಫೈಂಡ್ dy by dx ಇಫ್ ಗಿವನ್ ಈಕ್ವೇಷನ್ x³ + x²y + xy² + y³ ಇಸ್ ಈಕ್ವಲ್ ಟು 81 ಇದೆ. ಇದು ಕೂಡ ಅಷ್ಟೇ, ಗಿವನ್ ಈಕ್ವೇಷನ್ಸ್ ಹಂಗೆ ಬರ್ಕೊಳ್ಳಿ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x3ನ ಡಿಫ್ರೆನ್ಷಿಯೇಟ್ 3x². ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿದ್ರೆ ಫಸ್ಟ್ ಫಂಕ್ಷನ್ x² ಹಂಗೆ ಐತೆ, ಎರಡನೇ ಫಂಕ್ಷನ್ y-ನ ಡಿಫ್ರೆನ್ಷಿಯೇಟ್ y ಡ್ಯಾಶು ಪ್ಲಸ್ ಎರಡನೇ ಫಂಕ್ಷನ್ y ಹಂಗೆ ಐತೆ, x²ನ ಡಿಫ್ರೆನ್ಷಿಯೇಟ್ 2x ಆಯಿತು. ಪ್ಲಸ್ ಮತ್ತು ಇಲ್ಲೂ ಪ್ರಾಡಕ್ಟ್ ರೂಲ್, ಫಸ್ಟ್ ಫಂಕ್ಷನ್ x ಹಂಗೆ ಇದೆ, 2y × y ಡ್ಯಾಶು y² ಡಿಫ್ರೆನ್ಷಿಯೇಟು ಪ್ಲಸ್ y² ಹಾಗೆ ಇದೆ, ಎಕ್ಸ್ನ ಡಿಫ್ರೆನ್ಷಿಯೇಟ್ 1 ಆಯಿತು, ಪ್ಲಸ್ y³ ಡಿಫ್ರೆನ್ಷಿಯೇಟ್ 3y² ಆಯಿತು, y-ನ ಡಿಫ್ರೆನ್ಷಿಯೇಟ್ y ಡ್ಯಾಶ್ ಇಸ್ ಈಕ್ವಲ್ ಟು 81. ಕಾನ್ಸ್ಟೆಂಟ್ 0 ಆಗಿರುತ್ತೆ. y ಡ್ಯಾಶ್ ಇರೋ ಟರ್ಮ್ಸ್ ಎಲ್ಲ ಹಾಗೆ ಇರಲಿ, y ಡ್ಯಾಶ್ ಇಲ್ಲದೆ ಇರೋ ಟರ್ಮ್ಸ್ನ ರೈಟ್ ಸೈಡಿಗೆ ಶಿಫ್ಟ್ ಮಾಡಿ. ಅಲ್ಲಿ y ಡ್ಯಾಶ್ ಇಲ್ಲದೆ ಇರೋ ಟರ್ಮ್ನ ರೈಟ್ ಸೈಡಿಗೆ ಶಿಫ್ಟ್ ಮಾಡಿದರೆ ನಮಗೆ ಏನಾಗಿದೆ ನೋಡ್ತಾ ಬನ್ನಿ. ಅಲ್ಲಿ x² y ಡ್ಯಾಶ್ ಹಂಗೆ ಐತೆ, 2xy y ಡ್ಯಾಶ್ ಹಂಗೆ ಐತೆ, 3y² y ಡ್ಯಾಶ್ ಹಂಗೆ ಐತೆ, ಪ್ಲಸ್ ಇರೋ 3x² ರೈಟ್ ಸೈಡ್ ಬಂದರೆ -3x² ಪ್ಲಸ್ 2xy -2xy ಪ್ಲಸ್ y² ಈ ಕಡೆಗೆ ಬಂದರೆ -y². y ಡ್ಯಾಶ್ ಕಾಮನ್ ತೊಗೊಂಡು ರಿಮೈನಿಂಗ್ ಟರ್ಮ್ನ ರೈಟ್ ಸೈಡಿಗೆ ಶಿಫ್ಟ್ ಮಾಡಿದರೆ ನಮಗೇನಾಗುತ್ತೆ, ಅದು ಡಿನಾಮಿನೇಟ್ರಿಗೆ ಬರ್ತಾ ಹೋಗುತ್ತೆ.
ಓಕೆ, ಅಲ್ಲಿಗೆ ರಿಕ್ವೈರ್ಡ್ dy ಬೈ ಡಿ ಎಕ್ಸ್ ಸಿಕ್ತು, ಅದನ್ನು y ಡ್ಯಾಶ್ ಅಂತ ಬರ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಬನ್ನಿ. ಇಲ್ಲಿ ಫೋರ್ತ್ ಒನ್ ಏನಿದೆ ಈಸ್ ಆಲ್ಸೋ ಇಂಪಾರ್ಟೆಂಟ್. ಇಫ್ ಕಾಸ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಕಾಸ್ ಆಫ್ ಎ ಪ್ಲಸ್ ವೈ ವಿತ್ ಕಾಸ್ ಎ ನಾಟ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಒನ್, ಪ್ರೂವ್ ದಟ್ dy ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಆಫ್ ಎ ಪ್ಲಸ್ ವೈ ಡಿವೈಡೆಡ್ ಬೈ ಸೈನ್ ಎ ಅಂತ ಡಿಫ್ರೆನ್ಷಿಯೇಟ್ ಮಾಡಕ್ಕೆ ಹೇಳಿದೆ. ಓಕೆ, ಗಿವನ್ ಏನಿದೆ ಕಾಸ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಕಾಸ್ ಆಫ್ ಎ ಪ್ಲಸ್ ವೈ ಇದೆಯಾ, ಇದರಲ್ಲಿ ಎಕ್ಸ್ನ ಹಾಗೆ ಬಿಟ್ಕೊಂಡು ಲೆಫ್ಟ್ ಸೈಡಿಗೆ ಶಿಫ್ಟ್ ಮಾಡಿದರೆ ಕಾಸ್ ವೈ ಡಿವೈಡೆಡ್ ಬೈ ಕಾಸ್ ಆಫ್ ಎ ಪ್ಲಸ್ ವೈ ಆಗುತ್ತೆ. ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿ, ಅಲ್ಲಿಗೆ ವಿತ್ ರೆಸ್ಪೆಕ್ಟ್ ಎಕ್ಸ್ ಅಲ್ಲ, ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ವೈ ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಎಕ್ಸ್ ಈಕ್ವಲ್ ಟು ಎಲ್ಲವೂ ಏನಾಗಿದ್ದಾವೆ ಇಲ್ಲಿ ಇನ್ ಟರ್ಮ್ಸ್ ಆಫ್ ವೈ ಯಲ್ಲಿದೆ, ಹಾಗಾಗಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ವೈ. ಹಾಗಾದರೆ ಡಿ ಎಕ್ಸ್ ಬೈ ಡಿ ವೈ ಆಗುತ್ತೆ. ಇದು ಕೂಡ ಕೋಶಂಟ್ ರೂಲ್ನೇ ಅಪ್ಲೈ ಮಾಡ್ತಾ ಇರೋದು. ಡಿನಾಮಿನೇಟರ್ ಹೋಲ್ ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್ ಆಫ್ ಎ ಪ್ಲಸ್ ವೈ, ನ್ಯೂಮರೇಟರ್ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಕಾಸ್ ವೈನ ಡಿಫ್ರೆನ್ಷಿಯೇಟ್ ಮೈನಸ್ ಸೈನ್ ವೈ ಇಂಟು ವೈ ಡ್ಯಾಶ್ ಬರೀತಿಲ್ಲ, ಯಾಕೆಂದರೆ ವಿತ್ ರೆಸ್ಪೆಕ್ಟ್ ಟು ವೈ ಡಿಫ್ರೆನ್ಷಿಯೇಟ್ ಮಾಡ್ತಾ ಇರೋದು, ಹಂಗಾಗಿ ಇಂಟು ಡಿನಾಮಿನೇಟರ್ ಫಂಕ್ಷನ್ ಕಾಸ್ ಆಫ್ ಎ ಪ್ಲಸ್ ವೈ ಹಂಗೆ ಐತೆ, ಮೈನಸ್ ನ್ಯೂಮರೇಟರ್ ಫಂಕ್ಷನ್ ಹಂಗೆ ಐತೆ, ಡಿನಾಮಿನೇಟರ್ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮೈನಸ್ ಸೈನ್ ಆಫ್ ಎ ಪ್ಲಸ್ ವೈ ಹಂಗೆ ಇದೆ. ನ್ಯೂಮರೇಟರ್ದು ಅಲ್ಲಿ ಸಿಂಪ್ಲಿಫೈ ಮಾಡ್ತಾ ಹೋದರೆ ನಮಗೆ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ ನೋಡಿ, ಡಿ ಎಕ್ಸ್ ಬೈ ಡಿ ವೈ ಇಸ್ ಈಕ್ವಲ್ ಟು ಡಿ ಎಕ್ಸ್ ಬೈ ಡಿ ವೈ ಇಸ್ ಈಕ್ವಲ್ ಟು ವ್ಯಾಲ್ಯೂ ಸೈನ್ ಆಫ್ ಎ ಪ್ಲಸ್ ವೈ ಇಂಟು ಕಾಸ್ ವೈ ಮೈನಸ್ ಕಾಸ್ ಆಫ್ ಎ ಪ್ಲಸ್ ವೈ ಇಂಟು ಸೈನ್ ವೈ, ಅಲ್ಲಿಗೆ ಸೈನ್ ಎಕ್ಸ್ ಕಾಸ್ ವೈ ಮೈನಸ್ ಕಾಸ್ ಎಕ್ಸ್ ಸೈನ್ ವೈ ಫಾರ್ಮುಲಾ, ಅಲ್ಲಿಗೆ ಸೈನ್ ಆಫ್ ಎಕ್ಸ್ ಮೈನಸ್ ವೈ ಆಗುತ್ತೆ ಫಾರ್ಮುಲಾ. ಎಕ್ಸ್ ಅಂದರೆ ಎ ಪ್ಲಸ್ ವೈ ಮೈನಸ್ ವೈ ಅಂದರೆ ವೈ ಆಗುತ್ತೆ. ಮೈನಸ್ ವೈ ಪ್ಲಸ್ ವೈ ಕ್ಯಾನ್ಸಲ್ ಆದರೆ ಸೈನ್ ಎ ಡಿನಾಮಿನೇಟ್ರಲ್ಲಿ ಕಾಸ್ ಸ್ಕ್ವೇರ್ ಆಫ್ ಎ ಪ್ಲಸ್ ವೈ, ಇದನ್ನ ರೆಸಿಪ್ರೋಕಲ್ ತೊಗೊಂಡ್ರೆ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಆಫ್ ಎ ಪ್ಲಸ್ ವೈ ಡಿವೈಡೆಡ್ ಬೈ ಸೈನ್ ಎ ಆಗುತ್ತೆ. ಪ್ರೂವ್ ದಟ್ ಕೇಳಿರ್ತಕ್ಕಂಥದ್ದು ಅದೇ. ಸೊ ವಿದ್ಯಾರ್ಥಿಗಳೇ, ಈಗ ನಮಗೆ ಆಲ್ರೆಡಿ ಗೊತ್ತು ಏನು ಡಿರವೇಟಿವ್ ಆಫ್ ಇಂಪ್ಲಿಸಿಟ್ ಫಂಕ್ಷನ್ಸ್ ನೋಡಿದ್ವಿ. ನೆಕ್ಸ್ಟ್ ಡಿರವೇಟಿವ್ಸ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಅಲ್ಲೇವರೆಗೂ ಈಗ ಆಗಿರ್ತಕ್ಕಂಥ ಪ್ರಾಬ್ಲಮ್ನ ವರ್ಕೌಟ್ ಮಾಡಿ, ನಿಮಗೆ ಯಾವ ಕ್ವಶನ್ಸ್ ಯಾವ ಪಾರ್ಟ್ ಅರ್ಥ ಆಗಲ್ವೋ ಅದನ್ನ ರಿಪೀಟ್ ಕೇಳಿ ಇನ್ನೊಂದು ಸರಿಯಾ. ಅಕಸ್ಮಾತ್ ಈ ವಿಡಿಯೋ ಏನಾದರೂ ನಿಮಗೆ ಬ್ಲರ್ ಆಯಿತು ಅಂದರೆ ರಿಪೀಟು ಇದನ್ನು ಇನ್ನೊಂದು ಸರಿ ಚೇಂಜ್ ಮಾಡಿ ಆನ್ ಮಾಡಿ, ಕ್ಲಿಯರಾಗಿ ಕಾಣಿಸುತ್ತೆ. ಆಮೇಲೆ ಏನಾರು ಡೌಟ್ ಇದ್ದರೆ ನಮ್ಮ ಪರ್ಸ್ನಲ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ, ನಿಮಗಿರೋ ಡೌಟ್ನ ಕ್ಲಾರಿಫೈ ಮಾಡ್ತೀನಿ. ಈಗ ಆಲ್ರೆಡಿ ಇದ್ರದ್ದು PDF ನೋಟ್ಸ್ ಕಳಿಸಿರೋದನ್ನ ನೀವು ಬರ್ಕೊಂಡಿದ್ರೆ ಈಸಿ ಆಗುತ್ತೆ. ಇದನ್ನು ನೀವೆಷ್ಟು ಪ್ರಾಕ್ಟೀಸ್ ಮಾಡ್ತಾರೆ ಇದೇ ಥರದ ಪ್ರಾಬ್ಲಮ್ಸ್ನ ಅಷ್ಟು ರಿಯಲೈಸ್ ಆಗ್ತಾ ಹೋಗುತ್ತೆ. ಸೊ ಇಷ್ಟನ್ನು ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ನ ನಾವು ನೋಡ್ತಾ ಹೋಗೋಣ. ಓಕೆ, ಎಲ್ರಿಗೂ ಕೂಡ ಥ್ಯಾಂಕ್ಸ್.